ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಐ ಕ್ಯಾನ್ ಸ್ಪೀಕ್ ಅನ್ನೋ ಮೂವಿನ ನೋಡ್ತಾ ಇದ್ವಿ. ಅದರ ಫಸ್ಟ್ ಹಾಫ್ ಆಲ್ರೆಡಿ ಅಪ್ಲೋಡ್ ಆಗಿದೆ. ಇನ್ನು ನೋಡದೇ ಇರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡಲ್ಲೂ ಬರುತ್ತೆ. ಇವತ್ತಿನ ಈ ಸೆಕೆಂಡ್ ಹಾಫ್ ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡೋ ತರ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕಿದ್ರೆ ಇಂಟ್ರೆಸ್ಟಿಂಗ್ ಮೂವೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಅಷ್ಟೇ ಅಲ್ಲ, ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲೇ ಕೊಟ್ಟಿರ್ತೀನಿ. ಇನ್ ಕೇಸ್ ಫಾಲೋ ಮಾಡದೇ ಇರೋರು ವಾಟ್ಸ್ಆಪ್ ಗ್ರೂಪ್ ನ ಕೂಡ ಫಾಲೋ ಮಾಡ್ಕೊಳ್ಳಿ. ಬನ್ನಿ, ತಡ ಮಾಡದೆ ಇವತ್ತಿನ ಸೆಕೆಂಡ್ ಹಾಫ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಫಸ್ಟ್ ಹಾಫ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ಆ ಅಜ್ಜಿ ಇಂಗ್ಲಿಷ್ ಕಲಿಬೇಕು ಅಂತ ತುಂಬಾನೇ ಹಠ ಹಿಡಿದಿರ್ತಾರೆ. ಅವ್ರು ಅನ್ಕೊಂಡಂಗೆ ಆ ಪಾರ್ಕ್ ಅನ್ನೋನ್ ಕೂಡ ಇಂಗ್ಲಿಷ್ ನ ಹೇಳ್ಕೊಡ್ತಾನೆ. ಅಜ್ಜಿನ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕಲಿತಾರೆ. ಇನ್ನು ಹೇಳ್ಬೇಕಂದ್ರೆ ಆ ಅಜ್ಜಿಗೂ ಮತ್ತೆ ಪಾರ್ಕ್ ಗೆ ಒಂದು ಒಳ್ಳೆ ಬಾಂಡಿಂಗ್ ಆಗಿರುತ್ತೆ. ಒಂದು ಒಳ್ಳೆ ಫ್ಯಾಮಿಲಿ ತರಾನೇ ಆಗ್ಬಿಡ್ತಾರೆ. ಮತ್ತೆ ಯಾವಾಗಿದ್ರು ಪಾರ್ಕ್ ಅವ್ರ ತಮ್ಮ ಅಜ್ಜಿ ಮನೇಲಿ ತಾನೆ ಊಟಕ್ಕೆ ಅಂತ ಹೋಗೋದು. ಅದೇ ತರ ಯಾವಾಗ್ಲೂ ಪಾರ್ಕ್ ಮತ್ತೆ ಪಾರ್ಕ್ ಅವ್ರ ತಮ್ಮ ಇಬ್ರು ಅಜ್ಜಿ ಮನೆಗೆ ಊಟಕ್ಕೆ ಹೋಗ್ತಾರೆ. ಅಲ್ಲಿ ಅಜ್ಜಿ ಊಟ ಬಡಿಸ್ಕೊಡೋದು ಅಲ್ದೆ ಅವ್ರ ಕೈಯಾರೆ ಪಾರ್ಕ್ ಅವ್ರ ತಮ್ಮಗೆ ತಿನ್ನಿಸ್ತಾರೆ. ಇದ್ರ ನೋಡಿ ಪಾರ್ಕ್ ಗೆ ತುಂಬಾ ಸಂತೋಷ ಆಗುತ್ತೆ. ನನಗೂ ಒಂದು ಫ್ಯಾಮಿಲಿ ಸಿಕ್ತು ಅಂತ ಸಂತೋಷ ಪಡ್ತಾನೆ. ಅಜ್ಜಿ ಅವನಿಗೆ ಮಾತ್ರ ತಿನ್ನಿಸ್ತಾ ಇದೆಯಾ, ನನ್ಗೂ ತಿನ್ಸಲ್ವಾ ಅಂದಾಗ, ಯಾಕೋ ನೀನ್ ಎರಡ್ ಕೈ ಏನಾಗಿದೆ, ನಿನ್ ಕೈ ನೀನೇ ತಿನ್ನು ಅಂತ ಹೇಳಿ ಅವನಿಗೆ ಗೆಲಿ ಮಾಡ್ತಾರೆ. ಈ ತರ ಇವರೆಲ್ಲ ಹೊರಗಡೆ ಕೂತ್ಕೊಂಡು ಚಂದ್ರನ್ನ ನೋಡ್ಕೊಂಡು ತುಂಬಾ ಸಂತೋಷವಾಗಿ ಮಾತಾಡ್ಕೊಂಡು ಊಟ ಮಾಡ್ತಾರೆ. ಆಗ ಈ ಪಾರ್ಕ್ ಅವ್ರ ತಮ್ಮ ಕೇಳ್ತಾನೆ, ಅಜ್ಜಿ ನಾನ್ ತುಂಬಾ ದಿನದಿಂದ ನಿನ್ ಕೇಳ್ಬೇಕು ಅಂತ ಅನ್ಕೊಂತ ಇದ್ದೆ, ಏನಕ್ ನೀನ್ ಇವಾಗ ಇಂಗ್ಲಿಷ್ ಕಲಿಬೇಕು ಅಂತ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇದ್ದೆ ಅಂದಾಗ ಅಜ್ಜಿ ಇವಾಗ ನಿಜಾನ ಹೇಳ್ತಾರೆ. ನನಗೆ ಒಬ್ಬ ತಮ್ಮ ಇದ್ದಾನೆ. ಚಿಕ್ಕ ವಯಸ್ಸಲ್ಲೇ ನಾವು ದೂರ ಆಗ್ಬಿಟ್ವಿ. ಅವನು ಚಿಕ್ಕ ವಯಸ್ಸಲ್ಲೇ ಫಾರಿನ್ಗೂ ಹೊರಟೋದ. ಅವ್ನಿಗೆ ಕೊರಿಯನ್ ಮಾತಾಡಕ್ಕೆ ಬರೋದಿಲ್ಲ. ಅವ್ನ ಏನೇ ಮಾತಾಡಿದ್ರು ಇಂಗ್ಲಿಷ್ ಅಲ್ಲೇ ಮಾತಾಡೋದು. ಅದ್ರಿಂದಾನೆ ಅವನ ಹತ್ರ ಮಾತಾಡ್ಬೇಕು ಅಂತ ಹೇಳಿ ನಾನು ಇಂಗ್ಲಿಷ್ ಕಲಿಬೇಕು ಅಂತ. ಚೆನ್ನಾಗಿದ್ಯಾ, ಊಟ ಮಾಡ್ದ ಅಂತ ಕೇಳ್ಬೇಕು, ನನಗ ಸಂತೋಷ ಅಂತ ಹೇಳ್ತಾರೆ. ಆಕ್ಚುಲಿ ಇದಕ್ಕೂ ಮುಂಚೆನೆ ನೋಡಿರ್ತೀವಿ, ಅವ್ರು ಕಾಲ್ ಟ್ರೈ ಮಾಡಿದಾಗ ಬೇರೆ ಯಾರೋ ಆ ಕಡೆಯಿಂದ ಇಂಗ್ಲಿಷ್ ಅಲ್ಲಿ ಮಾತಾಡಿರ್ತಾರೆ. ಸೊ ಅದು ಇವ್ರ ತಮ್ಮನೆ. ಇವ್ರ ಹತ್ರ ಮಾತಾಡಕ್ಕೆ ಇಂಗ್ಲಿಷ್ ಕಲಿಯಕ್ಕೆ ಟ್ರೈ ಮಾಡ್ತಾ ಇರೋದು ಅಂತ ಹೇಳಿದಾಗ ಅವ್ರು ಕೂಡ ಓಕೆ ಅನ್ನೋ ತರ ಹೇಳ್ತಾರೆ. ಅದಾದ್ಮೇಲೆ ಎಲ್ಲರೂ ನಿದ್ದೆ ಮಾಡ್ಬಿಟ್ರು. ಅಜ್ಜಿನೂ ಅಷ್ಟೇ ಮಲಗಿರ್ಬೇಕಾದ್ರೆ ಅವ್ರ ಕನ್ಸಲ್ಲಿ ಅವ್ರ ತಮ್ಮನ್ನ ಹೆಗಲ್ ಮೇಲೆ ಹಾಕೊಂಡು ಅಜ್ಜಿ ಚಿಕ್ಕ ವಯಸ್ಸಲ್ಲಿ ಇರೋ ತರ ಆ ಕನ್ಸಲ್ಲ ಅವ್ರಿಗೆ ಬರುತ್ತೆ. ತುಂಬಾ ಸಂತೋಷವಾಗಿ ಫೀಲ್ ಆಗ್ತಾರೆ ಅಂತ ಹೇಳ್ಬೋದು. ಈಗ ಆ ಸ್ಲಿಪ್ ನೆಲ್ಲ ಬಂದು ಪಾರ್ಕ್ ಹತ್ರ ತೋರ್ಸಿರ್ತಾರಲ್ಲ, ಇದು ನನ್ನ ತಮ್ಮನ ನಂಬರ್ ಅದೆಲ್ಲ ತೋರ್ಸಿರ್ತಾರಲ್ವಾ, ಆ ನಂಬರ್ ನ ನೆನ್ಪಿಟ್ಕೊಂಡು ನೆಕ್ಸ್ಟ್ ಡೇ ಪಾರ್ಕ್ ಬಂದು ಅವ್ರ ತಮ್ಮಗೆ ಕಾಲ್ ಮಾಡ್ತಾನೆ. ಕಾಲ್ ಮಾಡ್ಬಿಟ್ಟು ಈ ತರ ನಾನು ನಿಮ್ಮ ಅಕ್ಕ ಅವ್ರಿಗೆ ಇಂಗ್ಲಿಷ್ ಟೀಚರು, ಅವ್ರ ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಇಂಗ್ಲಿಷ್ ಎಲ್ಲ ಕಲಿತಾ ಇದಾರೆ ಅಂತ ತುಂಬಾ ಸಂತೋಷವಾಗಿ ಇವ್ನು ಹೇಳಿದ್ರೆ ಆ ಕಡೆ ಇರೋನು ತುಂಬಾನೇ ಬೈತಾನೆ. ಏನು ನಮ್ಮ ಅಕ್ಕನ, ನನ್ಗ ಅಕ್ಕ ಅಂತ ಯಾರು ಇಲ್ಲ. ಫಸ್ಟ್ ಆಫ್ ಆಲ್ ನನ್ಗೆ ಲೇಡಿನ ನೋಡಕ್ಕೆ ಇಷ್ಟ ಇಲ್ಲ. ಏನಕ್ಕೆ ಅವ್ರು ನನ್ನೆಲ್ಲ ನೋಡೋದಕ್ಕೆ ಇಂಗ್ಲಿಷ್ ಎಲ್ಲ ಕಲಿತಾ ಇದಾರೆ, ಅದೆಲ್ಲ ಅವ್ರು ಏನೇ ಮಾಡಿದ್ರು ವೇಸ್ಟ್. ನನಗಂತೂ ಇದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ. ನನ್ಗೆ ಫ್ಯಾಮಿಲಿ ಅಂತ ನಾನು ಹೆಂಡತಿ ನನ್ನ ಮಕ್ಕಳು ಅಷ್ಟೇ ಅನ್ನೋ ತರ ಹೇಳ್ಬಿಡ್ತಾನ. ಇದರಿಂದ ಪಾರ್ಕ್ಗೆ ತುಂಬಾನೇ ಬೇಜಾರಾಗುತ್ತೆ. ಯಾಕಂದ್ರೆ ಪಾಪ ಅಜ್ಜಿ ಇಂಗ್ಲಿಷ್ ಕಲಿತಾ ಇರೋದು ಅವ್ರ ತಮ್ಮ ಹತ್ರ ಮಾತಾಡ್ಬೇಕು ಅಂತ, ಪ್ರೀತಿಯಿಂದ ಒಂದ್ 4 ಮಾತ್ ಮಾತಾಡ್ಬೇಕು ಅಂತ. ಆದ್ರೆ ಅವನೇ ಮಾತಾಡೋದಕ್ಕೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ನನಗೆ ಅಕ್ಕ ಅಂತ ಯಾರು ಇಲ್ಲ, ನಾನು ಯಾರ ಹತ್ರನು ಮಾತಾಡಲ್ಲ ಅಂತ ಹೇಳ್ತಿದ್ದಾನೆ. ಪಾಪ ಅಜ್ಜಿನ ಇಂಗ್ಲಿಷ್ ಕಲ್ತ್ರೆ ಕೂಡ ವೇಸ್ಟ್ ಅಲ್ವಾ. ಅದಕ್ಕಂತ ಹೋಗಿ ಡೈರೆಕ್ಟ್ ಆಗಿ ಅಜ್ಜಿ ಹತ್ರ ನಾನು ನಿಮ್ ತಮ್ಮ ಹತ್ರ ಮಾತಾಡದೆ ಅಂತ ಕೂಡ ಹೇಳಲ್ಲ. ಅವ್ನು ಹೇಳ್ತಾನೆ, ಅಜ್ಜಿ ನನಗೆ ಬೇರೆ ಒಂದು ಎಕ್ಸಾಮ್ಸ್ ಇದೆ, ಅದರಿಂದ ನಾನು ನಿನ್ಗೆ ಹೇಳ್ಕೊಡಕ್ ಆಗಲ್ಲ ಇಂಗ್ಲಿಷು ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ, ಓ ಹೌದಪ್ಪ, ತುಂಬಾ ಇಂಪಾರ್ಟೆಂಟ್ ಎಕ್ಸಾಮ್ ಕೂಡ, ನೀನು ಓದ್ಕೋ, ನನಗ್ ವಾರದಲ್ಲಿ ಒಂದಿನ ಕ್ಲಾಸ್ ಮಾಡಿ ಸಾಕು ಅಂದಾಗ ಅವ್ನು ಹೇಳ್ತಾನೆ, ಇಲ್ಲ ಅಜ್ಜಿ, ಇನ್ಮೇಲೆ ನಾನು ನಿಮ್ಗೆ ಇಂಗ್ಲಿಷ್ ಹೇಳ್ಕೊಡಕ್ ಆಗಲ್ಲ, ಯಾವತ್ತೂ ಹೇಳ್ಕೊಡಲ್ಲ ಅನ್ನೋ ತರ ಹೇಳ್ಬಿಡ್ತಾನೆ. ಅದಕ್ ಮೇಲೆ ಪಾಪ ಅಜ್ಜಿನೂ ಏನು ಮಾತಾಡಲ್ಲ. ನೆಕ್ಸ್ಟ್ ಡೇ ಬೆಳಗ್ಗೆ ಅಜ್ಜಿ ಬಂದು ಹಾಸ್ಪಿಟಲ್ ಅಲ್ಲಿ ಅವ್ರ ಫ್ರೆಂಡ್ ನ ಮೀಟ್ ಮಾಡಕ್ಕೆ ಅಂತ ಹೋಗಿರ್ತಾರೆ. ಅವತ್ತು ಕರ್ಚೀಫ್ ಬಿಟ್ಬಿಟ್ಟೋದ್ರಲ್ವಾ, ಅವ್ರಿಗೆ ಅಮ್ನಿಷಿಯಾ ಪ್ರಾಬ್ಲಮ್ ಇತ್ತಲ್ವಾ, ನಾವು ಅವತ್ತೇ ನೋಡಿರ್ತೀವಿ. ಅದರಿಂದ ಅವ್ರನ್ನ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿರೋದು. ಅವ್ರನ್ನ ನೋಡಿ ತುಂಬಾನೇ ಫೀಲ್ ಮಾಡ್ತಾರೆ ಇವರು. ಅವರೇ ಎದ್ದು ಕೂತ್ಕೊಂಡು ಹೇಳ್ತಾರೆ, ಇಲ್ಲ ಕಣೆ, ನನ್ಗೆ ಏನಾಗಿದೆ ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ, ನನ್ಗೆ ತುಂಬಾ ವಿಷಯಗಳು ಜ್ಞಾಪಕನೇ ಬರ್ತಾ ಇಲ್ಲ ಗೊತ್ತಾ ಅಂತ ತುಂಬಾ ಫೀಲ್ ಮಾಡ್ತಾರೆ. ಆಗ ಅಜ್ಜಿ ಅವ್ರ ಕೈಲಿರೋ ಕರ್ಚೀಫ್ ನ ತೋರಿಸ್ಬಿಟ್ಟು, ಈ ಕರ್ಚೀಫ್ ಯಾವ್ದು ಅಂತ ಗೊತ್ತಾ, ಇದ್ರ ಬಗ್ಗೆ ನಿನ್ಗೆ ನೆನಪಿದ್ಯಾ ಅಂತ ಕೇಳಿದಾಗ, ಈಗ ಅಮ್ನಿಷಿಯಾ ಪ್ರಾಬ್ಲಮ್ ಬಂದಿದ್ದಲ್ವಾ, ಅಜ್ಜಿ ಹೇಳ್ತಾರೆ, ಇದನ್ನ ಮರ್ತೋಗ್ತೀನ, ನಾನ್ ಸತ್ರೆ ಕೂಡ ನಾನು ಈ ಘಟನೆಯನ್ನ ಮರಿಯಲ್ಲ ಅನ್ನೋ ತರ ಹೇಳ್ತಾರೆ. ಅದರಿಂದ ಅಜ್ಜಿಗೆ ತುಂಬಾನೇ ಅಳು ಬರುತ್ತೆ. ಕರೆಕ್ಟ್ ಆಗಿ ಅದೇ ಟೈಮ್ಗೆ ಜಾಗಕ್ಕೆ ಒಂದು ಲೇಡಿ ಬರ್ತಾರೆ. ಅವ್ರು ಅಜ್ಜಿ ಹತ್ರ ಮಾತಾಡ್ಬೇಕು ಅಂತ ಸಪರೇಟ್ ಆಗಿ ಕರ್ಕೊಂಡು ಹೋಗ್ಬಿಟ್ಟು ಹೇಳ್ತಾರೆ, ಈ ತರ ನಿಮ್ ಫ್ರೆಂಡ್ ಗೆ ಅಮ್ನಿಷಿಯಾ ಪ್ರಾಬ್ಲಮ್ ಬಂದಿದೆ, ಇನ್ ಸ್ವಲ್ಪ ದಿನದಲ್ಲಿ ಎಲ್ಲಾನು ಮರ್ತೋಗ್ತಾರೆ ಕಂಪ್ಲೀಟ್ ಆಗಿ, ಅವ್ರ ಹೆಸರು ಏನನ್ನೋದನ್ನ ಕೂಡ ಮರ್ತೋಗ್ಬಿಡ್ತಾರೆ. ಆದ್ರೆ ಅವ್ರಿಗೆ ಅಂತ ಒಂದು ಕೊನೆ ಆಸೆ ಇದೆ. ಆ ಆಸೆನ ಹೆಂಗಾದ್ರೂ ಮಾಡಿ ನೀವೇ ನೆರವೇರಿಸಬೇಕು, ಅದು ನಿಮ್ ಕೈಲಿ ಮಾತ್ರ ಸಾಧ್ಯ ಅನ್ನೋ ತರ ಹುಡುಗಿ ಹೇಳಿದಾಗ ಅಜ್ಜಿನು ತುಂಬಾ ಫೀಲ್ ಮಾಡಿ ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಕ್ಕೆ ಶುರು ಮಾಡ್ತಾರೆ. ಬಟ್ ಏನ ಕೊನೆ ಆಸೆ ಅಂತ ಗೊತ್ತಿಲ್ಲ. ಹೆಂಗೋ ಅಲ್ಲಿಂದ ಅವರು ರಿಟರ್ನ್ ಮನೆಗೂ ಬಂದ್ರು. ಆದ್ರೆ ಮನೆಗ್ ಬರೋಷ್ಟ್ರಲ್ಲಿ ಅವ್ರಿರೋ ಮಾರ್ಕೆಟ್ ಜಾಗದಲ್ಲಿ ತುಂಬಾ ಪೊಲೀಸ್ ಅವರೆಲ್ಲ ಇರ್ತಾರೆ. ಅದ್ರಲ್ಲೂ ಅಜ್ಜಿ ಜೊತೆ ಜಗಳ ಮಾಡಿದ್ಲಲ್ಲ ಒಂದು ಲೇಡಿ, ಅವಳನ್ನ ಪೊಲೀಸ್ ಅವರು ಹಿಡ್ಕೊಂಡು ಹೋಗ್ತಾ ಇದಾರೆ. ಚಿಕ್ಕ ಮಕ್ಕಳಿಗೆ ಬಿಯರ್ ಕೊಡ್ತಾ ಇದಾರೆ, ಸಿಗರೇಟ್ ಕೊಡ್ತಾ ಇದಾರೆ ಅಂತ ಹೇಳಿ ಯಾರೋ ಕಂಪ್ಲೇಂಟ್ ಕೊಟ್ಟಿದಾರಂತೆ. ಅದರಿಂದ ಇವಳನ್ನ ಅರೆಸ್ಟ್ ಮಾಡಕ್ಕೆ ಅಂತ ಬಂದಿರೋದು. ಈಗ ಜಾಗಕ್ಕೆ ಅಜ್ಜಿ ಬಂದಿದ್ದನ್ನ ನೋಡಿದ ತಕ್ಷಣ ಅಜ್ಜಿ ಮೇಲೆನೆ ಕೂಗಾಡ್ತಾರೆ, ಎಲ್ಲ ನಿನ್ ಕೆಲ್ಸನೇ, ನೀನ್ ಯಾವಾಗೂ ಮಾರ್ಕೆಟ್ ಅಲ್ಲಿ ಇರೋರ್ ಮೇಲೆಲ್ಲ ಹೋಗಿ ಕಂಪ್ಲೇಂಟ್ ಕೊಡೋದು, ನನ್ ಮೇಲೆ ಕೂಡ ನೀನ್ ಅದೇ ತರ ಕಂಪ್ಲೇಂಟ್ ಕೊಟ್ಟಿದ್ಯಾ, ನೀನ್ ನೋಡ್ದ ನಾನು ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗಿ ಕೂರ್ಸ್ಕೊಂಡು ಬೀರೆಲ್ಲ ಕುಡ್ಸಿದ್ದು ಅನ್ನೋ ತರ ಕೇಳಿದಾಗ ಅಜ್ಜಿ ಹೇಳ್ತಾರ, ಅಯ್ಯೋ ನನ್ಗೂ ಇದಕ್ಕೇನು ಸಂಬಂಧ ಇಲ್ಲ, ನಾನೇನು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದಾಗ, ನಾನ್ ನೋಡಿದೀನಿ ನೀನ್ ಬಂಡಲ್ ತಗೊಂಡೋಗಿದ್ಯಾ ಅನ್ನೋ ತರ ಹೇಳ್ತಾರೆ. ಅಲ್ಲೇ ಅವ್ರಿಬ್ರಿಗೂ ಜಗಳ. ಹೆಂಗೋ ಲೇಡಿನ ಅಲ್ಲಿಂದ ಕರ್ಕೊಂಡು ಹೊಟ್ಟೋದ್ರು. ಆದ್ರೆ ಅಜ್ಜಿಗೆ ಪಾಪ ತುಂಬಾನೇ ಬೇಜಾರಾಗುತ್ತೆ. ಅದಾದ್ಮೇಲೆ ಪಾರ್ಕ್ ನ ನೋಡೋಣ ಅಂತ ಹೇಳಿ ಆ ಡಿಸ್ಟ್ರಿಕ್ಟ್ ಆಫೀಸ್ಗೆ ಹೋದ್ರೆ ಒಳಗಡೆ ಪಾರ್ಕ್ ಇಲ್ಲ. ಹಂಗೆ ಬೇಜಾರಲ್ಲಿ ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಹಿಂದ್ಗಡೆ ಡೈರೆಕ್ಟರ್ ಮತ್ತೆ ಇನ್ ಕೆಲವರು ಮಾತಾಡ್ಕೊಂತಾ ಇರ್ತಾರೆ, ಅಯ್ಯೋ ಸುಮ್ನೆ ಆ ಬಿಲ್ಡಿಂಗ್ ಓನರ್ ಮೇಲೆ ನಾವೆಲ್ಲ ಕೇಸ್ ಹಾಕಿರೋದು, ನಾವ್ ಸುಮ್ನೆ ಅದನ್ನ ಹಂಗೆ ಎಲ್ಲಾರ್ಗು ಪಬ್ಲಿಕ್ ಆಗಿ ಗೊತ್ತಾಗೋ ತರ ಮೂವ್ ಮಾಡ್ತೀವಿ ಅಷ್ಟೇ, ಆದ್ರೆ ಗೆಲ್ಲೋ
ಹೇಳೋದೇನೋ ಆಯಪ್ಪನೆ, ಅದಕ್ಕೆ ನಾವ್ ದುಡ್ಡು ತಗೊಂಡಿಲ್ವಾ, ಆ ಕೇಸು ಆ ಬಿಲ್ಡಿಂಗ್ ಓನರೇ ಗೆಲ್ಲೋದು, ಆ ಬಿಲ್ಡಿಂಗ್ ನ ಹೊಡೆದಾಕ್ಬಿಟ್ಟು ಹೊಸ ಬಿಲ್ಡಿಂಗ್ ನ ಕಟ್ಟೆ ಕಟ್ತಾನೆ ಅನ್ನೋ ತರ ಹೇಳಿದಾಗ ಅಜ್ಜಿ ಇದನ್ನ ಕೇಳಿಸ್ಕೊಂಡ್ ಸಕ್ಕ ಟೆನ್ಷನ್ ಆಗ್ಬಿಟ್ರು. ಬಂದ ಡೈರೆಕ್ಟರ್ ನ ಇಗ್ಗಮುಗ್ಗ ಭಯಕ್ಕೆ ಶುರು ಮಾಡ್ಬಿಟ್ರು. ನಿಮ್ಗೆ ಎಷ್ಟು ಧೈರ್ಯ ಇದ್ರೆ ನಮ್ಮನ್ನ ಹತ್ರ ಮೋಸ ಮಾಡ್ತೀರಾ ಅಂದಾಗ ಆ ಡೈರೆಕ್ಟರ್ ಹೇಳ್ತಾರೆ, ಅಜ್ಜಿ ನಿಮ್ಗೇನ್ ಬೇರೆ ಕೆಲಸ ಇಲ್ವಾ, ಅವ್ರ ವಿರುದ್ಧ ಏನಿದೆ ನಮ್ಮ ಹತ್ರ ಸ್ಟ್ರಾಂಗ್ ಆದ ಎವಿಡೆನ್ಸ್ ಕೊಟ್ಬಿಟ್ಟು ನಾವು ಕೇಸ್ ವಿನ್ ಆಗೋದಕ್ಕೆ ಸುಮ್ನೆ ಆಗೋ ಕೆಲಸ ನೋಡ್ತೀರಾ ಹೋಗಿ ಅಂತ ಬೈದಾಗ ಅಜ್ಜಿ ಹೇಳ್ತಾರೆ, ಏನು ಎವಿಡೆನ್ಸ್ ಇಲ್ವಾ, ನಾನ್ ಬಂಡಲ್ ತಂದ್ಕೊಟ್ನೆ ಆ ಪಾರ್ಕ್ ಹತ್ರ, ಎಲ್ಲೋದ ಪಾರ್ಕ್ ಅಂತ ಹೇಳಿ ಒಳಗಡೆ ಹೋಗಿ ಲೇಡಿ ಇರ್ತಾರಲ್ಲ ಅವ್ರ ಹತ್ರ ಹೋಗ್ಬಿಟ್ಟು ನಾನವತ್ತು ಈ ಕೇಸ್ಗೆ ಸಂಬಂಧಪಟ್ಟಿರೋ ಬಂಡಲ್ ನ ಕೊಟ್ಟಲ್ಲ, ನನಗೆ ಇವಾಗ ಅದು ಬೇಕು ಅಂತ ಕೇಳಿದಾಗ ಲೇಡಿ ಹೇಳ್ತಾರೆ, ಅಯ್ಯೋ ಅಜ್ಜಿ ಇಷ್ಟ ದಿನ ಆದ್ಮೇಲೆ ನೀವು ಬಂದ್ ಕೇಳ್ತಾ ಇದೀರಾ, ನೀವು ಅವತ್ತು ಕೊಟ್ಬಿಟ್ಟು ಹೋಗಿದ್ದೀರಾನೆ, ಪಾರ್ಕ್ ಬಂದು ವೇಸ್ಟ್ ಐಟಮ್ ಎಲ್ಲ ಇಡ್ತಿರಲ್ಲ ಅಲ್ಲಿಡ ಕೇಳ್ದ, ಬೇರೆ ಐಟಮ್ ಎಲ್ಲ ಎತ್ತಾಕ್ಬೇಕಾದ್ರೆ ನಾವು ಅದನ್ನ ಕೂಡ ಎತ್ತಾಕ್ಬಿಟ್ಟಿದೀವಿ ಅಂದಾಗ ಅಜ್ಜಿಗೆ ಬರುತ್ತೆ ನೋಡಿ ಕೋಪ. ಫಸ್ಟ್ ಪಾರ್ಕ್ ನ ಜಾಗದಲ್ಲಿ ಕರೀರಿ ಅಂತ ಹೇಳ್ತಾರೆ. ಪಾರ್ಕ್ ಬಂದಿದ ತಕ್ಷಣ ಹಂಗೆ ಹೋಗಿ ಅವ್ನ ಶರ್ಟ್ ನ ಹಿಡ್ಕೊಂಡು, ನಿನ್ಗೆ ಎಷ್ಟೋ ಧೈರ್ಯ, ನಾನು ಎಷ್ಟು ಕಷ್ಟಪಟ್ಟ ಎವಿಡೆನ್ಸ್ ಎಲ್ಲ ನಾನು ಕಲೆಕ್ಟ್ ಮಾಡಿದ್ದೆ, ನಂಬಿ ನೀನನ್ನ ಕೊಟ್ರೆ ಜೊತೆಗೆ ಇದ್ಕೊಂಡು ನನ್ನ ಮಣ್ ಮಾಡ್ಬಿಟ್ಟಲ್ವಾ ನೀನು ಅಂತ ಬೈದಾಗ ಅವ್ನ್ ಹೇಳ್ತಾನೆ, ಅಜ್ಜಿ ಏನ್ ಮಾತಾಡ್ತಾ ಇದೀರಾ, ನೀವು ಕೊಟ್ಟಿರೋ ಎವಿಡೆನ್ಸ್ ಎಲ್ಲ ಸಾಕು ಅಂತ ಅನ್ಕೊಂಡಿದೀರಾ, ಆ ಜಾಗ ಅವ್ರಿಗೆ ಸಂಬಂಧಪಟ್ಟಿರೋದು, ಅವ್ರ ಬಿಲ್ಡಿಂಗ್ ಅದು, ಅವ್ರ ಅದನ್ನ ಡೆಮಾಲಿಶ್ ಆದ್ರೂ ಮಾಡ್ತಾರೆ, ಕಟ್ಟಾದ್ರೂ ಕಟ್ಕೊಳ್ತಾರೆ, ಅದಕ್ಕೂ ನಮ್ಗೂ ಏನ್ ಸಂಬಂಧ ಇದೆ ಅನ್ನೋ ತರ ಕೇಳಿದಾಗ ಅಜ್ಜಿ ಹೇಳ್ತಾರೆ, ಈ ಮಾತ ನೀನ್ ಅವತ್ತೇ ಹೇಳಿರ್ಬೇಕು, ನನ್ಗೆ ಮೋಸ ಮಾಡ್ಬಿಟ್ಟಲ್ವಾ ನೀನು ಅಂದಾಗ ಅವ್ನ್ ಅಂತಾನೆ, ಇವಾಗೂ ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಅಜ್ಜಿ, ಅವ್ರು ಡೆಮಾಲಿಶ್ ಮಾಡೋದು ನಿಮ್ ಅಂಗಡಿ ಮುಂದ್ಗಡೆವರೆಗೂ ಮಾತ್ರನೇ, ನಿಮ್ ಅಂಗಡಿಗೂ ನಿಮ್ಗೂ ಏನು ಆಗಲ್ಲ ಅಂದಾಗ ಅಜ್ಜಿ ಹೇಳ್ತಾರೆ, ಏನು ನನ್ನ ಇಷ್ಟೇನ ನೀನ್ ಅರ್ಥ ಮಾಡ್ಕೊಂಡಿದ್ದು, ನಾನ್ ನನ್ಗೋಸ್ಕರ ಮಾತ್ರ ವಾದ ಮಾಡ್ತಾ ಇದೀನಿ ಅಂತ ಅನ್ಕೊಂಡ, ಆ ಮಾರ್ಕೆಟ್ ಅಲ್ಲಿ ಇರೋರೆಲ್ಲ 20-25 ವರ್ಷದಿಂದ ಇದಾರೆ ಕಣೋ, ಅವರೆಲ್ಲ ಅಲ್ಲಿಂದ ಓಡಿಸ್ಬಿಟ್ರೆ ಎಲ್ಲಿ ಹೋಗ್ತಾರೆ, ಮತ್ತೆ ಹೊಸ ಬಿಲ್ಡಿಂಗ್ ಕಟ್ಟಿದ್ರೆ ಬಾಡಿಗೆ ಕೊಡ್ಬೇಕು, ಬಾಡಿಗೆಗೆಲ್ಲೋ ಹೋಗ್ತಾರೆ ಅಂತ ತುಂಬಾನೇ ಫೀಲ್ ಮಾಡಿ ಮಾತಾಡ್ತಾರೆ. ಇದ್ರೂನು ಪಾರ್ಕ್ ಬಂದು ತುಂಬಾ ಓವರ್ ಆಗಿ ಮಾತಾಡ್ಬಿಡ್ತಾನೆ. ಇವ್ರ ಈ ತರ ಜಗಳ ಮಾಡ್ತಾ ಇರೋದನ್ನೆಲ್ಲ ಅವ್ರ ತಮ್ಮ ಅಲ್ಲಿಂದ ನೋಡ್ತಾನೆ ಇರ್ತಾನೆ, ತುಂಬಾ ಫೀಲ್ ಮಾಡ್ಕೊಂತಾನೆ, ಅಜ್ಜಿನ್ ಯಾಕೆ ನಮ್ಮ ಅಣ್ಣ ಈ ತರ ಮಾತಾಡ್ತಿದ್ದಾನೆ ಅಂತ. ಪಾರ್ಕ್ ಹೇಳ್ತಾನೆ, ನೀವೆಲ್ಲರಿಗೂ ಒಳ್ಳೇದನ್ನೇ ಬಯಸ್ತೀರಾ, ಆದ್ರೆ ಯಾರಾದ್ರೂ ನಿಮ್ ಕಡೆ ಇದಾರಾ, ಯಾರಾದ್ರೂ ನಿಮ್ಗೆ ಸಪೋರ್ಟ್ ಮಾಡಕ್ಕಿದಾರಾ, ಯಾರು ಇಲ್ಲ, ಇಷ್ಟ ಯಾಕೆ, ನಿನ್ ಸ್ವಂತ ತಮ್ಮ, ನಿಮ್ ಸ್ವಂತ ತಮ್ಮನ್ಗೆ ನಾನ್ ಕಾಲ್ ಮಾಡಿದ್ದೆ, ನನ್ಗಂತ ಅಕ್ಕ ಒಬ್ರು ಇದಾರಾ ಅಂತ ಕೇಳ್ತಾನೆ, ನಮ್ಮ ಅಕ್ಕನು ಯಾರು ಇಲ್ಲ, ನಾನ್ ಯಾರ ಹತ್ರನು ಫೋನ್ ಮಾಡಕ್ಕೂ ಇಷ್ಟ ಪಡೋದಿಲ್ಲ, ಅವರೇ ನನ್ಗೆ ಮಾತಾಡ್ಬೇಕಾಗಿಲ್ಲ, ನನ್ಗೋಸ್ಕರ ಅವರು ಇಂಗ್ಲಿಷ್ ಕೂಡ ಕಲಿಬೇಕಾಗಿಲ್ಲ ಅಂತ ಹೇಳ್ಬಿಟ್ಟ. ಹಿಂಗಿರ್ಬೇಕಾದ್ರೆ ನೀವೇನಕ್ಕೆ ಈ ತರ ಎಲ್ಲ ಹಾರಾಡ್ತಾ ಇದೀರ ಅಂತ ಕೇಳಿದ ತಕ್ಷಣ ಈ ನಿಜ ಗೊತ್ತಾದ್ಮೇಲೆ ಪಾಪ ಅಜ್ಜಿಗೆ ಹಂಗೆ ಮನ್ಸೇ ಹೊಡೆದೋಗ್ಬಿಟ್ಟು ಹಂಗೆ ಕುಸ್ದು ಬಿದ್ದೇ ಬಿಟ್ರು ಕೆಳಗಡೆ. ಇವ್ರ ಈ ತರ ಮಾತಾಡ್ತಾ ಇದ್ದಿದ್ದನ್ನೆಲ್ಲ ಅವ್ರ ತಮ್ಮ ನೋಡ್ಕೊಂಡೇ ಇದ್ದ ಅಲ್ವಾ, ಅವ್ರ ಅಣ್ಣ ಮೇಲೆ ತುಂಬಾನೇ ಕೋಪ ಬರುತ್ತೆ. ಮನೆಗ್ ಬಂದ ಮೇಲೆ ಅಷ್ಟೇ ಅವ್ರ ಅಣ್ಣ ಹತ್ರ ಅವ್ನ್ ಮಾತಾಡೋದಿಲ್ಲ, ಹಂಗೆ ಮುಖ ತಿರ್ಸ್ಕೊಂಡಾಗ ಅವ್ನ್ ಹೇಳ್ತಾನೆ, ಏಯ್ ಇರು ಒಂದ್ ನಿಮಿಷ, ನಾನ್ ನಿಮ್ ಅಣ್ಣ ಕಣೋ, ನನ್ನ ಬಿಟ್ಟು ನೀನೇನೋ ಯೋಚನೆ ಮಾಡ್ತಾ ಇದೀಯ ಅಂದಾಗ, ನೀ ನನ್ಗೆ ಅಣ್ಣ ಮಾತ್ರನೇ, ಆದ್ರೆ ಅವ್ರು ನನ್ಗೆ ಊಟ ಹಾಕಿದ್ದಾರೆ, ಅವ್ರು ನಮ್ಗೆ ಎಷ್ಟು ಪ್ರೀತಿ ಕೊಟ್ಟಿದ್ದಾರೆ ಅನ್ನೋದನ್ನ ಮರ್ತೋಗ್ಬಿಟ್ಟ ಅಣ್ಣ, ನೀವ್ ಅವ್ರ ಮನ್ಸನ್ನೇ ಹೊಡೆದಾಕ್ಬಿಟ್ರಲ್ವಾ ಅಜ್ಜಿ, ಈ ಪರಿಸ್ಥಿತಿಗೆ ನೀವ್ ಕಾರಣ ಆಗ್ಬಿಟ್ರಲ್ವಾ ಅಂತ ಹೇಳಿ ತುಂಬಾನೇ ಫೀಲ್ ಮಾಡಿ ಮಾತಾಡಿದಾಗ ಇವಾಗ ಪಾರ್ಕ್ಗೆ ಅರ್ಥ ಆಗ್ತಿದೆ ಅವ್ನು ಎಷ್ಟು ದೊಡ್ಡ ತಪ್ಪು ಮಾಡ್ದ ಅಂತ. ಯಾವಾಗ್ಲೇ ಆಗ್ಲಿ ಆ ಅಜ್ಜಿ ಬಂದು ಡಿಸ್ಟ್ರಿಕ್ಟ್ ಆಫೀಸ್ಗೆ ಕಂಪ್ಲೇಂಟ್ ಕೊಡ್ಬೇಕು ಅಂತ ಹೋದ್ರೆ ಕಂಪ್ಲೇಂಟ್ ಕೊಡೋದು ಅವ್ರಿಗೇನೋ ಆಗಿದೆ, ಇಲ್ಲ ಅವ್ರ ಮನೆಗೇನೋ ಆಗಿದೆ, ಅವ್ರ ಅಂಗಡಿಗೇನೋ ಆಗಿದೆ ಅಂತಲ್ಲ, ಪಬ್ಲಿಕ್ ಗೋಸ್ಕರನೇ ಅವ್ರು ಮುಂದೆ ನಿಂತಿರೋದು, 4 ಜನಕ್ಕೋಸ್ಕರನೇ ಅವ್ರು ಹೆಲ್ಪ್ ಮಾಡಕ್ಕೆ ಟ್ರೈ ಮಾಡಿದಾರೆ ಹೊರತು ನಾನ್ ಯಾಕೆ ಈ ತರ ಮಾಡ್ಬಿಟ್ಟೆ ಅಂತ ತುಂಬಾ ಫೀಲ್ ಆಗ್ತಾನೆ. ಆಮೇಲೆ ಅವನೇ ಅವ್ರ ಆಫೀಸ್ ಒಳಗಡೆ ಹೋಗ್ಬಿಟ್ಟು ಅಜ್ಜಿ ಕೊಟ್ಟಿರೋ ಎವಿಡೆನ್ಸ್ ಏನಾದ್ರು ಇದೆಯಾ, ಏನಾದ್ರು ಮಿಕ್ಕಿದ್ಯಾ ಅಂತ ನೋಡ್ತಾನೆ. ಏನೋ ಕೆಲವೊಂದು ಸಿಗುತ್ತೆ, ಅದನ್ನ ತಗೊಂಡು ಸ್ವಲ್ಪ ಇನ್ವೆಸ್ಟಿಗೇಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ದ. ಆದ್ರೆ ನೆಕ್ಸ್ಟ್ ಡೇನೆ ಆ ಮಾರ್ಕೆಟ್ ಅಲ್ಲಿ ಆ ರೋಡಿಗಳೆಲ್ಲ ಇರ್ತಾರಲ್ಲ ಅವರೆಲ್ಲ ಹೋಗ್ಬಿಟ್ಟು ಗಲಾಟೆ ಮಾಡ್ತಾ ಇರ್ತಾರೆ, ನೀವ್ ಅಂಗಡಿನೆಲ್ಲ ಎತ್ರಿ ಖಾಲಿ ಮಾಡ್ರಿ ಅಂತ. ಅಂದ್ರೆ ಅಜ್ಜಿ ಜೊತೆ ಒಂದ್ ಹುಡುಗಿ ಗಲಾಟೆ ಮಾಡ್ತಾ ಇದ್ಲಲ್ವಾ, ಅವ್ಳಿಗೆ ಎತ್ತರ ಹೋಗ್ಬಿಟ್ಟು ಆ ರೋಡಿ ಹೇಳ್ತಾನೆ, ಅವತ್ತೇ ನಿನ್ ಮೇಲೆ ಕೇಸ್ ಹಾಕ್ಬಿಟ್ಟು ಒಳಗಡೆ ತಳಕ್ಕೆ ಟ್ರೈ ಮಾಡಿದೆ, ಚಿಕ್ಕ ಮಕ್ಕಳಿಗೆ ಬೀರೆಲ್ಲ ಕೊಡ್ತಾ ಇದೀಯಾ ಅಂತ, ಇನ್ನೂ ನಿನ್ಗೆ ಬುದ್ಧಿ ಬಂದಿಲ್ವಾ ಅಂದಾಗ ಅವಳಿಗೆ ಇವಾಗ ಶಾಕ್ ಆಗುತ್ತೆ, ಅಯ್ಯೋ ನಾಯಿ ನೀನ್ ಆ ಕೆಲಸ ಮಾಡಿದ್ದು, ನಾನು ಅಜ್ಜಿನೇ ಮಾಡಿದ್ದು ಅಂತ ಹೇಳಿ ಅವಳ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ಟೆ ಅಂತ ಹೇಳಿ ಆ ಗುಂಡನೇ ಹೊಡಿಬೇಕು ಅಂತ ನೋಡ್ತಾಳೆ. ಅದ್ರ ಒಂದ್ ಸೈಡ್ಗೆ ಹೋಗಿದ ತಕ್ಷಣ ಇವಳು ದಪ್ಪ ಅಂತ ಕೆಳಗಡೆ ಬಿದ್ದೋದ್ಲು. ಆಮೇಲೆ ಅವ್ನು ಎಲ್ಲರಿಗೂ ವಾರ್ನಿಂಗ್ ಕೊಡ್ತಾನೆ, ಇಲ್ಲಿ ನೋಡಿ ಇನ್ ಸ್ವಲ್ಪ ದಿನದಲ್ಲಿ ಈ ಕೇಸ್ ಮುಗಿಯುತ್ತೆ, ನಮ್ಮ ಓನರೇ ವಿನ್ ಆಗೋದು, ನೀವು ಇದೆಲ್ಲ ಜಾಗ ಎಲ್ಲ ಖಾಲಿ ಮಾಡ್ಬೇಕು ಅನ್ನೋ ತರ ಗಲಾಟೆ ಮಾಡ್ಬೇಕಾದ್ರೆ ಆ ಜಾಗಕ್ಕೆ ಪಾರ್ಕ್ ಬಂದ್ಬಿಟ್ಟ. ಪಾರ್ಕ್ ಹೇಳ್ತಾನೆ, ಇನ್ನು ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ, ಇನ್ನು ನಿಮ್ ಓನರ್ ಬಂದು ಕೇಸ್ ನ ವಿನ್ ಆಗಿಲ್ಲ, ಹಂಗಿರ್ಬೇಕಾದ್ರೆ ಇವ್ರೇನ ಖಾಲಿ ಮಾಡ್ಬೇಕು, ಈಗ ನೀನ್ ಬಂದಿತ್ರ ಗಲಾಟೆ ಮಾಡ್ತಾ ಇದೆಯಲ್ಲ ಅಂಗಡಿ ಖಾಲಿ ಮಾಡು ಅಂತ, ಇದು ಇಲ್ಲಿಗಲ್, ನಾನ್ ಬೇಕಾಗಿದ್ರೆ ನಿನ್ ಮೇಲೆ ಕೇಸ್ ಫೈಲ್ ಮಾಡ್ಬೋದು, ಮರದಾಗ ಜಾಗ ಖಾಲಿ ಮಾಡಿದ್ರೆ ಮುಖಾಮುತಿ ಎಲ್ಲ ಹೊಡೆದಾಕ್ಬಿಡ್ತೀನಿ ಅಂತ ಬೆದರಿಸ್ತಾನೆ. ಇನ್ನ ರೌಡಿ ಇವನ ಹತ್ರ ಏನ್ ಮಾತಾಡ್ತಾನೆ, ಸ್ಟ್ರೇಟ್ ಆಗಿ ಆ ಬಿಲ್ಡಿಂಗ್ ಓನರ್ ಗೆ ಕಾಲ್ ಮಾಡಿ ಹೇಳ್ತಾನೆ, ಆ ಓನರ್ ಮೇಯರ್ ಮತ್ತೆ ಡೈರೆಕ್ಟರ್ ಗೆ ಕಾಲ್ ಮಾಡಿ ಹೇಳ್ತಾನೆ, ನೆಕ್ಸ್ಟ್ ಕಾಲ್ ನಮ್ ಪಾರ್ಕ್ ಗೆ ಬರುತ್ತೆ, ಏನೋ ಮಾಡ್ತಾ ಇದೀಯ ನೀನು, ನಮ್ಗೆ ಐಡಿಯಾ ಕೊಟ್ಬಿಟ್ಟು ನೀನೇ ಹೋಗಿ ಇವಾಗ ಅವ್ರನ್ನ ಕಾಪಾಡ್ತಾ ಇದೀಯ ಅಲ್ಲಿ ಅಂದಾಗ ಪಾರ್ಕ್ ಹೇಳ್ತಾನೆ, ಹೌದು ಐಡಿಯಾ ಕೊಟ್ಟಿದ್ ನಾನೇ, ನೀವು ನನ್ನ ಕೇಳಿದ್ರಿ ನಾನು ಐಡಿಯಾ ಕೊಟ್ಟೆ, ಆದ್ರೆ ನನ್ ಕೆಲ್ಸ ಏನು ಪಬ್ಲಿಕ್ ಗೆ ಸೇವೆ ಮಾಡ್ಬೇಕಾಗಿರೋದು, ಅವರೆಲ್ಲ ನನ್ಗೆ ಕಂಪ್ಲೇಂಟ್ ಕೊಟ್ರು, ನಾನು ಅವ್ರ ಪರವಾಗಿ ಕೆಲಸ ಮಾಡೋದು ಅನ್ನೋ ತರ ಹೇಳ್ಬಿಟ್ಟ. ಪಾರ್ಕ್ ಇವಾಗ ಇವ್ರಿಗೆ ಸಪೋರ್ಟಿವ್ ಆಗಿ ಇತರ ನಿಂತು ಮಾತಾಡಿದ್ರಿಂದ ಆ ಮಾರ್ಕೆಟ್ ಅಲ್ಲಿರೋ ಲೇಡೀಸ್ ಗೆಲ್ಲ ಪಾರ್ಕ್ ಮೇಲೆ ಒಂದು ಒಳ್ಳೆ ಅಭಿಪ್ರಾಯ ಬರುತ್ತೆ. ಪರವಾಗಿಲ್ವೇ, ನಮ್ಗೋಸ್ಕರ ನೀನಾದ್ರೂ ಮುಂದೆ ನಿಂತು ಮಾತಾಡ್ತೀಯಲ್ಲ, ಅದಕ್ಕೆ ತುಂಬಾ ಸಂತೋಷಪ್ಪ, ನಾವ್ ಯಾವತ್ತೂ ನಿಮ್ ಜೊತೆನೆ ಇರ್ತೀವಿ ಅನ್ನೋ ತರ ಹೇಳ್ತಾರೆ. ಅದಾದ್ಮೇಲೆ ಅಜ್ಜಿ ಅವ್ರ ಫ್ರೆಂಡ್ ನ ನೋಡಕ್ಕೆ ಅಂತ ಹಾಸ್ಪಿಟಲ್ ಗೆ ಹೋಗಿರ್ತಾರೆ. ಈ ಸತಿ ಅಜ್ಜಿ ಇನ್ನು ತುಂಬಾ ಮೋಸವಾದ ಸ್ಟೇಜ್ ಅಲ್ಲಿ ಇದ್ದಾರೆ, ಕಂಪ್ಲೀಟ್ ಆಗಿ ಎಲ್ಲದನ್ನು ಮರ್ತೋಗ್ಬಿಟ್ರು. ಈ ಅಜ್ಜಿ ತುಂಬಾನೇ ಫೀಲ್ ಮಾಡಿ ಮಾತಾಡ್ತಾರೆ, ಇಲ್ಲಿ ನೋಡು ನೀನ್ ಹತ್ರ ನನ್ಗೆ ಹೇಳಿದ್ದು ಪ್ರಪಂಚ ಎಲ್ಲ ಸುತ್ಕೊಂಬಾ, ಹೋಗು ಒಂದೇ ಹತ್ರ ಇರ್ಬೇಡ ಅಂತ, ನೀನ್ ಹೇಳ್ದಂಗೆ ನೀನ್ ಆಸೆ ಪಟ್ಟಂಗೆ ನನ್ ಪ್ರಪಂಚ ಎಲ್ಲ ಸುತ್ಕೊಂಡ್ ಬರ್ತೀನಿ, ಅದಕ್ ನೀನ್ ನನ್ ಜೊತೆ ಇರ್ಬೇಕಲ್ವಾ, ಇಲ್ಲಿ ನೋಡು ನಾನ್ ಬಂದಿದ್ದೀನಿ ನೋಡು ಅಂತ ಹೇಳ್ತಾ ಇದ್ರೆ ಕೂಡ ಅಜ್ಜಿ ಯಾರೋ ಮಾತಾಡ್ತಾ ಇದಾರೆ ಬಿಡು ಅನ್ನೋ ತರ ಮಲಗಿರ್ತಾರೆ. ಯಾರು ಮಾತಾಡ್ತಿದಾರೆ ಅಂತ ಕೂಡ ಪಾಪ ಅವ್ರಿಗೆ ಐಡೆಂಟಿಫೈ ಆಗ್ತಾ ಇಲ್ಲ. ಅಜ್ಜಿ ತುಂಬಾನೇ ಫೀಲ್ ಮಾಡ್ತಾರೆ. ಆ ಟೈಮಲ್ಲಿ ಆ ಜಾಗಕ್ಕೆ ಒಂದ್ ಹುಡುಗಿ ಬಂದು ಹೇಳ್ತಾಳೆ, ಇವ್ರಿಗೆ ಕಂಪ್ಲೀಟ್ ಆಗಿ ಪ್ರಾಬ್ಲಮ್ ಜಾಸ್ತಿ ಆಗೋದಕ್ಕೂ ಮುಂಚೆನೆ ನಿಮ್ಗೋಸ್ಕರ ಒಂದು ಲೆಟರ್ ನ ಬರ್ದಿದ್ರು, ಅದು ನಿಮ್ಗೆ ಕೊಡಕ್ ಹೇಳಿದ್ರು, ತಗೊಳ್ಳಿ ಅಂತ
ಹೇಳಿ ಒಂದು ಲೆಟರ್ ನ ಕೊಡ್ತಾರೆ. ಅಜ್ಜಿ ಕೂಡ ಲೆಟರ್ ನ ತಗೊಂಡು ನೋಡ್ಬಿಟ್ಟು ಪಾಪ ತುಂಬಾನೇ ಫೀಲ್ ಮಾಡ್ತಾರೆ. ಅವ್ರಿಗೆ ಅಳುನೇ ಬಂದ್ಬಿಡುತ್ತೆ. ತುಂಬಾ ಎಮೋಷನಲ್ ಆಗಿ ಬರ್ದಿರ್ತಾರೆ ಅದ್ರಲ್ಲಿ. ಇವಾಗ ಆ ಜಾಗಕ್ಕೆ ರಿಪೋರ್ಟರ್ ಒಬ್ಬ ಬರ್ತಾನೆ. ಅಜ್ಜಿ ನಾನು ಈ ಟೈಮಲ್ಲಿ ಹತ್ರ ಕೇಳ್ತೀನಿ ಅಂತ ಬೇಜಾರ್ ಮಾಡ್ಕೊಂಡ್ಬಿಡಿ. ಆ ಟೈಮಲ್ಲಿ ಜಪಾನ್ ಅವ್ರ ಹತ್ರ ನಡ್ಕೊಂಡಿದ್ರಲ್ವಾ, ಅದ್ರ ಬಗ್ಗೆ ಒಂದು ಆರ್ಟಿಕಲ್ ಬರೆಯೋಣ ಅಂತ ಅನ್ಕೊಂಡಿದೀನಿ, ಅದಕ್ಕೆ ಸಪೋರ್ಟ್ ಮಾಡ್ತೀರಾ ಅಂತ ಕೇಳಿದಾಗ ಪಕ್ಕದಲ್ಲಿರೋ ಲೇಡಿ ಏನು ಈ ಟೈಮಲ್ಲಿ ಬಂದಿದ್ದಲ್ಲ ಮಾತಾಡ್ತಾ ಇದೀಯ ಅಂದಾಗ ಅಜ್ಜಿ ಹೇಳ್ತಾರೆ, ಸುಮ್ನೆ ಇರಮ್ಮ, ಅವನ ತಡಿಬೇಡ, ಇದಕ್ ಮೇಲೆ ಮುಚ್ಚಿಟ್ಟು ಏನು ಪ್ರಯೋಜನ ಇಲ್ಲ, ನಾನು ಎಲ್ಲಾ ನಿಜ ಹೇಳ್ತೀನಿ ಅನ್ನೋ ತರ ಹೇಳ್ತಾರೆ. ಈಗ ತಾನೆ ಈ ಅಜ್ಜಿ ಬದುಕಲ್ ನಡೆದಿರೋ ಒಂದು ಡಾರ್ಕ್ ಸೈಡ್ ಗೊತ್ತಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಏನಂದ್ರೆ 1943 ಅಲ್ಲಿ ಅಂದ್ರೆ ಸೆಕೆಂಡ್ ವರ್ಲ್ಡ್ ವಾರ್ ಟೈಮ್ ಅಲ್ಲಿ ಸೌತ್ ಕೊರಿಯಾಗೆ ಸಪೋರ್ಟಿವ್ ಆಗಿ ಜಪಾನ್ ಅವರೇ ಬಂದಿದ್ದು. ಅವರೆಲ್ಲ ಬಂದು ಸ್ವಲ್ಪ ಜನ ಕೊರಿಯಾನಲ್ಲೇ ಇರ್ತಾ ಇದ್ರು. ಆ ಟೈಮ್ ಅಲ್ಲಿ ಅಜ್ಜಿಗೆ ಒಂದು 13 ವರ್ಷ ಇರ್ಬೋದು. ಯುದ್ಧಕ್ಕೆ ಅಂತ ಬಂದಿರೋರೆಲ್ಲ ಅವ್ರ ಫ್ಯಾಮಿಲೀಸ್ ನೆಲ್ಲ ಅಲ್ಲಲ್ಲೇ ಬಿಟ್ಬಿಟ್ಟು ಬಂದಿರ್ತಾರಲ್ಲ, ಮತ್ತೆ ಜಾಗಕ್ಕೆ ಬಂದು ತುಂಬಾನೇ ಟಯರ್ಡ್ ಆಗಿ ಮತ್ತೆ ತುಂಬಾನೇ ವೀಕ್ ಆಗಿ ಫೀಲ್ ಆಗ್ತಾರಲ್ವಾ, ಅದರಿಂದ ಅವ್ರು ರಿಲ್ಯಾಕ್ಸ್ ಆಗಿ ಫೀಲ್ ಆಗ್ಬೇಕು ಅಂತ ಹೇಳಿ ಸೌತ್ ಕೊರಿಯಾನಲ್ಲಿರೋ ಹೆಣ್ಮಕ್ಳನ್ನ ನೀವ್ ಏನಾದ್ರೂ ಮಾಡ್ಕೋಬಹುದು, ಯಾರು ನಿಮ್ಗೇನು ಕೇಳಲ್ಲ ಅನ್ನೋ ತರ ಹೇಳ್ಬಿಟ್ರು. ಆ ಹೆಣ್ಮಕ್ಳನ್ನ ಕಂಫರ್ಟ್ ಗರ್ಲ್ಸ್ ಅಂತ ಬೇರೆ ಕರೀತಾ ಇದ್ರು. ಈ ತರ ನೀಚವಾದ ಕೆಲ್ಸಕ್ಕೆ ಆ ಜಪಾನ್ ಅವ್ರು ಕೂಡ ಇಳಿದ್ ಬಿಟ್ಟಿದ್ರು. ಅದ್ರಲ್ಲ ಹೆಣ್ಮಕ್ಳಿಗೆ ತುಂಬಾನೇ ಚಿತ್ರಹಿಂಸೆ ಕೊಡೋರು, ಫಿಸಿಕಲ್ ಆಗಿ ತುಂಬಾ ಚಿತ್ರಹಿಂಸೆ ಕೊಡೋರು, ಅವ್ರು ಕಿರ್ಚಾಡ್ಕೊಂಡು ಕೂಗಾಡ್ತಾ ಇದ್ರು ಕೂಡ ಬಿಡ್ತಾ ಇರ್ಲಿಲ್ಲ. ಆತರ ಒಂದು ಅಬ್ಯೂಸ್ ಗೆ ಒಳಗಾಗಿದ್ದವ್ರೆ ಈ ಅಜ್ಜಿ ಕೂಡ. ಆ ಗ್ಯಾಂಗ್ ಅಲ್ಲಿ ಇವ್ರು ಕೂಡ ಇದ್ದಿರ್ತಾರೆ. ಆತರ ಘಟನೆ ನಡೆದ್ಮೇಲೆ ಯುದ್ಧ ಎಲ್ಲ ಮುಗಿದ್ಮೇಲೆನೂ ಅಷ್ಟೇ ಅಜ್ಜಿ ಯಾರ ಹತ್ರನೂ ಹೇಳಿಲ್ಲ, ಹೇಳಲೇಬಾರ್ದು ಅಂತ ಹೇಳಿ ಡಿಸೈಡ್ ಮಾಡ್ಬಿಟ್ಟಿದ್ರು. ಆದ್ರೆ ಇಷ್ಟು ವಯಸ್ಸಾದ್ಮೇಲೆ, ಇಷ್ಟು ವರ್ಷ ಆದ್ಮೇಲೆ ನಾನು ಇವಾಗ ಇದನ್ನೆಲ್ಲ ಹೊರಗಡೆ ಬಿಚ್ಚಿಡಕ್ಕೆ ಅಂತ ಬಂದಿದ್ದೀನಿ ಅಂತ ಎಲ್ಲ ನಿಜನ ಹೇಳಿದ್ರು. ಇದೆಲ್ಲ ನ್ಯೂಸ್ ಪೇಪರ್ ಅಲ್ಲಿ ಕೂಡ ಸ್ಪ್ರೆಡ್ ಆಗಕ್ಕೆ ಶುರುವಾಯ್ತು. ಇದನ್ನ ಮಾರ್ಕೆಟ್ ಅಲ್ಲಿರೋರು ನೋಡ್ತಾರೆ, ಆ ಡಿಸ್ಟ್ರಿಕ್ಟ್ ಆಫೀಸ್ ಅಲ್ಲಿರೋರು ನೋಡ್ತಾರೆ, ಈ ಕಡೆ ಪಾರ್ಕ್ ನೋಡ್ತಾನೆ. ಪಾರ್ಕ್ ಗಂತೂ ಅದನ್ನ ನೋಡ್ತಾ ಇದ್ರೆ ತುಂಬಾನೇ ಬೇಜಾರಾಗುತ್ತೆ. ಈ ಅಜ್ಜಿ ಬಗ್ಗೆ ನಾನು ತಿಳ್ಕೊಳ್ದೆ ಅಜ್ಜಿಗೆ ತುಂಬಾನೇ ನೋವು ಕೊಟ್ಬಿಟ್ನಲ್ಲ ಅಂತ ಫೀಲ್ ಆಗ್ತಾನೆ. ಅದಾದ್ಮೇಲೆ ಅಜ್ಜಿ ಬಂದು ಅವ್ರ ಅಮ್ಮ ಅವರ ಗೋರಿ ಅಂತ ಕಾಣಿಸುತ್ತೆ, ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಕೂತ್ಕೊಂಡು ಅವ್ರ ಅಮ್ಮ ಹತ್ರ ಮಾತಾಡೋ ತರ ಫೀಲ್ ಆಗ್ತಾರೆ. ಅವ್ರ ಅಮ್ಮ ಹತ್ರ ಹೇಳ್ತಾರೆ, ಅಮ್ಮ ಈ ವಿಷಯನ ನೀನ್ ಯಾರ ಹತ್ರನು ಹೇಳ್ಬೇಡ ಅಂತ ಹೇಳ್ದೆ, ಆದ್ರೆ ನನ್ಗೆ ಬೇರೆ ವಿಧಿ ಇಲ್ಲ, ನನ್ಗಿದ್ದಿದ್ ನನ್ ತಮ್ಮ ಒಬ್ನೇ, ಹೆಂಗಾದ್ರು ಮಾಡಿ ಎಷ್ಟು ವರ್ಷ ಆದ್ರೂ ಆಗ್ಲಿ ಅವ್ನ ನೋಡ್ಬೇಕು ಅಂತ ಆಸೆ ಪಟ್ಟೆ, ಅವನೇ ನನ್ನ ಬೇಡ ಅಂತ ಹೇಳ್ಬಿಟ್ಟ, ಇನ್ ಈ ವಿಷಯನ ಮುಚ್ಚಿಟ್ಟು ನಾನೇನಮ್ಮ ಮಾಡ್ಲಿ ಅಂತ ಎಲ್ಲರಿಗೂ ಹೇಳ್ಬಿಟ್ಟೆ ಅಂತ ತುಂಬಾ ಫೀಲ್ ಮಾಡಿ ಹೇಳ್ತಾರೆ. ಆಮೇಲೆ ಮಾರ್ಕೆಟ್ಗೂ ಬಂದ್ಬಿಟ್ರು. ಮಾರ್ಕೆಟ್ ಬಂದ್ಮೇಲೆ ಮಾರ್ಕೆಟ್ ಅಲ್ಲಿ ಒಬ್ರು ಫ್ರೆಂಡ್ ಇರ್ತಾರಲ್ಲ ಒಂದು ಲೇಡಿ, ಅವ್ರು ನಗ್ತಾ ಇರ್ತಾರೆ. ಇವ್ರು ಹೋಗ್ಬಿಟ್ಟು ಅವ್ರನ್ನ ಮಾತಾಡ್ಸೋಣ ಅಂತ ನಗಿದ್ರೆ ಅವ್ರ ಅಜ್ಜಿನ ನೋಡಿದ ತಕ್ಷಣ ಒಂಥರ ಮುಖ ತಿರ್ಗಿಸ್ಕೊಂಡು ಸೈಲೆಂಟ್ ಆಗಿ ಹೊರಟೋದ್ರು. ಅಜ್ಜಿ ಪಾಪ ತುಂಬಾನೇ ಫೀಲ್ ಮಾಡ್ತಾರೆ. ಮೋಸ್ಟ್ಲಿ ಇವಳು ಏನಾದ್ರು ನನ್ನ ತುಂಬಾ ಚೀಪ್ ಆಗಿ ಅನ್ಕೊಂಡ್ಬಿಟ್ಲಾ, ನನ್ನ ಹತ್ರ ನಿಜ ಹೇಳಿದ್ದಕ್ಕೆ ನನ್ ಬಗ್ಗೆ ಏನಾದ್ರು ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದಾರ ಅನ್ನೋ ತರ ತುಂಬಾ ಫೀಲ್ ಮಾಡ್ತಾರೆ. ಅದಾದ್ಮೇಲೆ ಅವ್ರ ಮನೆಗೆ ಪಾರ್ಕ್ ಬಂದಿರ್ತಾನೆ. ಪಾರ್ಕ್ ನ ನೋಡಿದ ತಕ್ಷಣ ಅಜ್ಜಿ ತುಂಬಾ ಸಂತೋಷವಾಗಿ ಫೀಲ್ ಆಗ್ತಾರೆ. ಆದ್ರೆ ಪಾರ್ಕ್ ಬಂದು ಸಾರಿ ಕೇಳ್ತಾನೆ. ನೀನೇನೋ ಬೇರೆಯವನೇನೋ, ಏನಕ್ಕೋ ಸಾರಿ ಎಲ್ಲ ಕೇಳ್ತಾ ಇದೀಯಾ, ಬಾ ಊಟ ಮಾಡ್ಬಾ, ಅಡ್ಗೆ ಮಾಡ್ಲಾ ಅಂತ ಕೇಳ್ತಾರೆ. ಆದ್ರೆ ಪಾರ್ಕ್ ಕಂಟಿನ್ಯೂಸ್ ಆಗಿ ಸಾರಿ ಅಜ್ಜಿ ನಾನು ನಿಮ್ನ ತುಂಬಾ ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ ಅಂತ ಹೇಳಿ ತುಂಬಾ ಫೀಲ್ ಮಾಡಿ ಅಳ್ತಾನೆ. ಆ ಅಜ್ಜಿನ ಅವ್ನ ಹಗ್ ಮಾಡ್ಕೊಂಡು ತುಂಬಾ ಫೀಲ್ ಮಾಡಿ ಅಳ್ತಾರ. ಇವಾಗ್ಲೂ ಅವ್ನ್ ಮನ್ಸ್ ಬಿಟ್ಟು ಅರ್ತ್ ಬಿಟ್ಟು ಅಜ್ಜಿ ನಿಜವಾಗ್ಲೂ ಸಾರಿ ಅಂತ ಕೇಳ್ತಾನೆ. ಅದಾದ್ಮೇಲೆ ಅವ್ರಿಬ್ರು ಹಂಗೆ ಕುತ್ಕೊಂಡು ಮಾತಾಡ್ಬೇಕಾದ್ರೆ ಅಜ್ಜಿ ಬಂದು ಅವ್ನಿಗೊಂದು ಫೋಟೋನ ತೋರಿಸ್ತಾರೆ. ನನ್ ಜೀವನದಲ್ಲಿ ನಡೆದಿರೋ ಈ ಕೆಟ್ಟ ಘಟನೆನ ಮರ್ತೋಗ್ಬಿಡ್ಬೇಕು ಅಂತ ನಾನು ಟ್ರೈ ಮಾಡಿದೆ. ಅವಾಗ ನನ್ನ ಹತ್ರ ಇದ್ದಿದ್ದ ಫೋಟೋ ಒಂದೇ, ಇದನ್ನ ಇವಾಗವರೆಗೂ ನಾನು ಹುಷಾರಾಗಿ ಇಟ್ಕೊಂಡಿದ್ದೆ. ಇದುವರೆಗೂ ಯಾರಿಗೂ ನನ್ನ ಫೋಟೋನ ತೋರಿಸಿಲ್ಲ, ನಿನ್ಗೆ ಫಸ್ಟ್ ತೋರಿಸ್ತಾ ಇರೋದು. ಅದೇನೋ ನಿನ್ಗೆ ಫೋಟೋನ ತೋರಿಸ್ತಾ ಇದ್ರೆ ನನ್ ಮನ್ಸೊಂಥರ ಆಗ್ರ ಆದಂಗಿದೆ ಕಣೋ. ಇದೋ ಈ ಫೋಟೋನಲ್ಲಿ ಇದ್ದಾಳಲ್ಲ, ಇವಳೆ ನನ್ ಕ್ಲೋಸ್ ಫ್ರೆಂಡ್, ಚಿಕ್ಕ ವಯಸ್ಸಿಂದ ನನ್ ಜೊತೆನೆ ಇದ್ದಾಳೆ. ಇವಾಗ ಅವಳಿಗೆ ಅಮ್ನೀಷಿಯಾ ಪ್ರಾಬ್ಲಮ್ ಬಂದಿದೆ, ಅವಳು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾಳೆ ಅಂತ ಕತೆ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. 1943 ಅಲ್ಲಿ ಜಪಾನ್ ಅವರೆಲ್ಲ ಕೊರಿಯಾಗೆ ಬಂದಿದ್ರು. ಆ ಟೈಮ್ ಅಲ್ಲಿ ತುಂಬಾ ಹೆಣ್ಮಕ್ಳನ್ನ, ಚಿಕ್ಕ ಚಿಕ್ಕ ಹೆಣ್ಮಕ್ಳನ್ನ, 13-14 ವರ್ಷ ಹೆಣ್ಮಕ್ಳನ್ನೆಲ್ಲ ತುಂಬಾನೇ ಚಿತ್ರಹಿಂಸೆ ಕೊಡೋರು, ಫಿಸಿಕಲ್ ಆಗಿ ತುಂಬಾ ಟಾರ್ಚರ್ ಕೊಡೋರು. ಆತರ ಒಂದು ಟಾರ್ಚರ್ಗೆ ನಾನ್ ಕೂಡ ಒಳಗಾಗಿದ್ದೆ. ನನ್ಗೆ ಅವತ್ತು ತುಂಬಾನೇ ನೋವಾಯ್ತು. ನಾನ್ ಸತ್ತೋಗೋಣ ಅಂತ ಹೇಳಿ ನೇಣ್ ಹಾಕೊಂಡ್ಬಿಟ್ಟಿದ್ದೆ. ಅವಾಗ ನನ್ನ ಕಾಪಾಡಿದ್ದೆ ನನ್ ಫ್ರೆಂಡು. ಅವಳು ಬಂದ್ ನನ್ನ ಹಿಡ್ಕೊಂಡು ನನ್ನ ಕಾಪಾಡಿ, ನೀನ್ ಸತ್ತೋಗ್ಬಿಟ್ರೆ ನಾನೇನೇ ಮಾಡ್ತೀನಿ, ನಮ್ಮನ್ನ ಈ ತರ ಪರಿಸ್ಥಿತಿಗೆ ತಂದಿರೋರೆಲ್ಲ ಹೊರಗಡೆ ಖುಷಿಯಾಗೇ ಇದ್ದಾರೆ, ಆದ್ರೆ ನಾವ್ ಮಾತ್ರ ಯಾಕೆ ಸಾಯ್ಬೇಕು, ನಾವಿದ್ದು ಸಾಧಿಸ್ಬೇಕು ಕಣೆ, ನಾನ್ ನಿನ್ ಜೊತೆ ಇರ್ತೀನಿ, ನಾವಿಬ್ರು ಜೊತೆಗೂಡಿ ಈ ಕಷ್ಟನೆಲ್ಲ ದಾಟ್ಕೊಂಬರೋಣ ಅಂತ ನನ್ಗೆ ಧೈರ್ಯ ಕೊಟ್ಲು. ಅದಾದ್ಮೇಲೆ ಅವ್ರಿಬ್ರು ಒಂದೇ ತರ ಕರ್ಚೀಫ್ ಮೇಲೆ ಎಂಬ್ರಾಯ್ಡರಿ ವರ್ಕ್ ನ ಹಾಕೊಂಡು ಇಟ್ಕೊಳ್ತಾರೆ. ನಮ್ ಜೀವನದ ಕೊನೆ ಕ್ಷಣದವರೆಗೂ ಈ ಕರ್ಚೀಫ್ ನಮ್ಮ ಹತ್ರನೇ ಇರ್ಬೇಕು, ನಮ್ಗೆ ಎಷ್ಟೇ ಕಷ್ಟ ಬಂದ್ರು, ಎಷ್ಟೇ ನಾವ್ ಸುಖದಲ್ಲಿ ತೇಲಾಡಿದ್ರೆ ಕೂಡ ಈ ಕರ್ಚೀಫ್ ನಮ್ ಜೊತೆನೆ ಇರ್ಬೇಕು ಅಂತ ಹೇಳಿ ಅವಾಗ ಅವರು ಆ ಕರ್ಚೀಫ್ ನ ಅವ್ರ ಜೊತೆ ಇಟ್ಕೊಂಡ್ರು. ಇದನ್ನ ಅವರು ನಾರ್ಮಲ್ ಕರ್ಚೀಫ್ ಆಗಿ ನೋಡಿಲ್ಲ, ಅವ್ರ ಜೀವನದಲ್ಲಿ ಒಂದು ಭಾಗವಾಗಿ ಇದನ್ನ ನೋಡ್ಕೊಂಡ್ರು. ಎಷ್ಟೋ ಸತಿ ಅವ್ರ ಕಣ್ಣೀರ್ನ ಹೊರಿಸಿದೆ, ಅದಕ್ಕೆ ಇವಾಗವರೆಗೂ ಅದನ್ನ ಜೊತೆಗೆ ಇಟ್ಕೊಂಡಿರೋದು ಅಂತ ಎಲ್ಲಾ ಕಥೆನ ಕೂಡ ಪಾರ್ಕ್ ಹತ್ರ ಹೇಳ್ತಾರೆ. ಅಷ್ಟೇ ಅಲ್ಲ, ಇನ್ನಷ್ಟು ವಿಷಯನ ಹೇಳ್ತಾರೆ. ಅವಳು ಇಷ್ಟೊಂದು ಹಿಂಸೆ ಅನುಭವಿಸಿದ್ಲು ಅಂತ ಅವಳು ಓಪನ್ ಆಗಿ ಹೇಳೋದಕ್ಕೆ ಮುಂದೆ ಬಂದ್ಲು. ಆದ್ರೆ ನಾನ್ ಮುಂದೆ ಬರ್ಲಿಲ್ಲ. ಅದನ್ನ ಬಂದು ಎಲ್ಲಾರ ಮುಂದೆ ಹೇಳ್ಬೇಕು ಅಂತ ಟ್ರೈ ಮಾಡಿದ್ಲು. ಬಟ್ ಅವಳಿಗೆ ಅವಾಗ ಇಂಗ್ಲಿಷ್ ಬರ್ಲಿಲ್ಲ, ಕೊರಿಯನ್ ಅಲ್ಲೇ ಹೇಳಿದ್ಲು. ಕೊರಿಯನ್ ಇಂದ ಇಂಗ್ಲಿಷ್ ಗೆ ಟ್ರಾನ್ಸ್ಲೇಟ್ ಮಾಡೋರು ಇವಳು ಹೇಳಿದ್ದೆ ಒಂದು ಅಂದ್ರೆ ಅವರೇ ಒಂದಾಗಿ ಟ್ರಾನ್ಸ್ಲೇಟ್ ಮಾಡಿದ್ರು. ಅದರಿಂದ ಆ ಟೈಮ್ ಅಲ್ಲಿ ಅವಳ ಕೆಲ ಕೆಲಸನ ಕಂಪ್ಲೀಟ್ ಮಾಡಕ್ ಆಗ್ಲಿಲ್ಲ. ಇವಾಗ ಅವಳೇ ಕಷ್ಟಪಟ್ಟು ಇಂಗ್ಲಿಷ್ ನ ಕಲ್ತು ಅವಳಿಗೆ ನಡೆದಿರೋ ಎಲ್ಲಾ ಹಿಂಸೆನ, ನಮಗ್ ನಡೆದಿರೋ ಎಲ್ಲಾ ಹಿಂಸೆನ ಹೇಳ್ಬೇಕು ಅಂತ ಪ್ರಯತ್ನ ಪಟ್ಲು. ಆದ್ರೆ ಇವಾಗೂ ಮತ್ತೆ ಅವಳಿಗೆ ಕಷ್ಟನೇ, ಮತ್ತೆ ಪ್ರಾಬ್ಲಮ್ ನ ಫೇಸ್ ಮಾಡೋ ತರ ಆಯ್ತು. ಅವಳೀಗ ಹಾಸ್ಪಿಟಲ್ ಅಲ್ಲಿ ಇದ್ದಾಳೆ. ಅವಳ ಹೆಸರು ಅವಳು ಮರ್ತೋಗ್ಬಿಟ್ಟಿದ್ದಾಳೆ. ಹಂಗಿರ್ಬೇಕಾದ್ರೆ ಇದನ್ನ ಹೆಂಗ್ ಅವಳು ಓದ್ತಾಳೆ ಅಂತ ಅವತ್ತು ಹಾಸ್ಪಿಟಲ್ ಅವರೊಂದು ಲೆಟರ್ ನ ಕೊಟ್ರಲ್ಲ. ಅಜ್ಜಿ ಹೋಗಿ ನೋಡಿದಾಗ ಅವಾಗ ಆ ಸಭೆನಲ್ಲಿ, ಆ ಮೀಟಿಂಗ್ ಅಲ್ಲಿ ಏನೆಲ್ಲ ಮಾತಾಡ್ಬೇಕು ಅಂತ ಲೆಟರ್ ಅಲ್ಲಿ ಬರ್ದಿದ್ರು. ಅದನ್ನ ಇವಾಗ ನಾನ್ ಹೇಳ್ಬೇಕು ಅಂತ ಅನ್ಕೊಂಡಿದೀನಿ. ಅದಕ್ಕೋಸ್ಕರನೇ ಇಂಗ್ಲಿಷ್ ಕಲಿಬೇಕು ಅಂತ ಪ್ರಯತ್ನ ಪಟ್ಟೆ.
ಅವಾಗ ಆಗ್ಲಿಲ್ಲ. ನನ್ ತಮ್ಮನ ನೋಡ್ಬೇಕು ಅಂತ ನಿನ್ನ ಹತ್ರ ಹೇಳಿದ್ದು, ಬಟ್ ಮುಖ್ಯವಾದ ಕಾರಣ ನಮಗ್ ನಡೆದಿರೋ ಈ ಅನ್ಯಾಯನ ಪ್ರಪಂಚಕ್ಕೆ ತಿಳಿಸ್ಕೊಡ್ಬೇಕು ಅಂತ. ದಯವಿಟ್ಟು ನನ್ಗೆ ಇಂಗ್ಲಿಷ್ ಕಲ್ತ್ಕೊಡು ಅಂತ ತುಂಬಾ ಕೇಳ್ಕೊಳ್ತಾಳೆ. ಪಾರ್ಕ್ ಕೂಡ ಆಯ್ತಜ್ಜಿ ನಿಜವಾಗ್ಲೂ ನಾನು ಹೇಳ್ಕೊಡ್ತೀನಿ ಅಂತ ಈ ಸತಿ ತುಂಬಾ ಚೆನ್ನಾಗಿ ಇಂಗ್ಲಿಷ್ ಹೇಳ್ಕೊಡ್ತಾನೆ. ತುಂಬಾನೇ ಅಡ್ವಾನ್ಸ್ಡ್ ಆಗಿ ಹೇಳ್ಕೊಡ್ತಾನೆ ಅಂತಾನೆ ಹೇಳ್ಬೋದು. ಒಂದ್ ಕಡೆ ಅಜ್ಜಿ ಹತ್ರ ಕಲಿತಾ ಇದ್ರೆ ಕೂಡ ಇನ್ನೊಂದ್ ಕಡೆ ಮಾರ್ಕೆಟ್ ಫ್ರೆಂಡ್ ಇರ್ತಾರಲ್ಲ, ಅವ್ರು ಬಂದು ಅಜ್ಜಿನ ನೋಡಿದ್ರು ನೋಡದೇ ಇರೋ ತರ ಇರ್ತಾರೆ. ಒಂದಿನ ತಾಳಕ್ಕಾಗ್ದಿ ಅಜ್ಜಿನೇ ಹೋಗಿ ಕೇಳ್ಬಿಟ್ರು, ಏನಾಗಿದೆ ನಿನ್ಗೆ, ಯಾಕಿತ್ರ ನನ್ನ ನೋಡಿದ್ರೆ ಮಾತಾಡ್ತಾ ಇಲ್ಲ, ಯಾವಾಗೋ ನಾನ್ ಚಿಕ್ಕ ವಯಸ್ಸಲ್ಲಿ ನಡೆದಿರೋ ವಿಷಯ ಇವಾಗೂ ನನ್ನ ತಪ್ಪಾದ ಹೆಂಗಸ್ತರ ನೋಡ್ತಾ ಇದೀಯ ನೀನು, ಯಾಕೆ ನನ್ನ ಹತ್ರ ಮಾತಾಡ್ತಾ ಇಲ್ಲ ಅಂದಾಗ ಆ ಕಡೆ ಆ ಲೇಡಿ ಓ ಅಂತ ಅಳ್ತಾ ಇರ್ತಾರೆ. ನಾನು ಎಷ್ಟು ಕಷ್ಟದಲ್ಲಿದ್ದಾಗ ನನ್ಗೆ ಹೆಲ್ಪ್ ಮಾಡಿದ್ಯಾ ಗೊತ್ತಾ, ನನ್ಗೆ ಅಮ್ಮ ತರ ನೀನ್ ಇದ್ದಿದ್ಯಾ, ನಿನ್ಗೊಂದು ಕ್ಲೋಸ್ ಫ್ರೆಂಡ್ ಅಂತ ನಾನು ಅನ್ಕೊಂಡಿದ್ದೆ, ನಿನಗೆ ಹತ್ರ ಪ್ರಾಬ್ಲಮ್ ಆಗಿದೆ ಅಂತ ನನ್ನ ಹತ್ರ ಮಾತಾಡ್ತಾ ಇಲ್ಲ, ನಾನು ನಿನ್ನ ಹತ್ರ ಇಷ್ಟು ಕ್ಲೋಸ್ ಆಗಿದ್ದೀನಲ್ವಾ, ಒಂದು ಮಾತು ಕೂಡ ನನ್ನ ಹತ್ರ ಹೇಳಿಲ್ವಲ್ಲ, ಹೇಳ್ಬೇಕಂತ ನಿನ್ಗೆ ಅನ್ಸಿಲ್ವಲ್ಲ, ಹಂಗಾದ್ರೆ ನಾನು ನಿನ್ ಫ್ರೆಂಡ್ ಅಲ್ಲ ಅಂತ ನೀನ್ ನನ್ಗೆ ಹೇಳಿಲ್ಲ ಅಂತ ತುಂಬಾನೇ ಫೀಲ್ ಮಾಡ್ಕೊಂತಾರೆ. ಆಗ ಅಜ್ಜಿ ಹೇಳ್ತಾರೆ, ಅಯ್ಯೋ ನನಗ್ ನಿನ್ನ ಬಿಟ್ರೆ ಇನ್ ಯಾರೇ ಇದಾರೆ ಫ್ರೆಂಡ್ ಅಂತ, ನಾನು ನಿನ್ನ ಹತ್ರ ಹೇಳದೆ ಇನ್ ಬೇರೆ ಯಾರ ಹತ್ರ ಹೇಳ್ಬೇಕು, ಆದ್ರೆ ಈ ವಿಷಯ ನಾನ್ ನನ್ನಲ್ಲೇ ಹೊರಟೋಗ್ಲಿ, ಹೇಳೋದ್ ಬೇಡ ಅಂತ ಅನ್ಕೊಂಡೆ, ಬಟ್ ವಿಧಿ ನೋಡು ಈ ತರ ನನ್ ಬಾಯಿಂದ ಹೊರಗಡೆ ತರಿಸ್ಬಿಡ್ದು ಅಂತ ತುಂಬಾನೇ ಫೀಲ್ ಮಾಡಿ ಹತ್ಕೊಳ್ತಾರೆ. ಅವ್ರು ಹೇಳ್ತಾರೆ, ನಿನ್ಗಾಗಿರೋ ಈ ಕಷ್ಟನ ನೀನ್ ಇವಾಗ ಹೊರಗಡೆ ಹೇಳ್ಕೊಂಡಿದ್ಯಾ ಅಂತ, ನಿನ್ಗೆ ಏನೇ ಪ್ರಾಬ್ಲಮ್ ಆದ್ರೂ ನಿನ್ ಜೊತೆ ನಾನ್ ಇರ್ತೀನಿ, ಎಲ್ಲದಕ್ಕೂ ನಾನ್ ನಿನ್ ಜೊತೆ ಕೈ ಜೋಡಿಸ್ತೀನಿ ಅನ್ನೋ ತರ ಅವ್ರಿಗೆ ಸ್ವಲ್ಪ ಸಮಾಧಾನ ಮಾಡ್ತಾರೆ. ಇಬ್ರು ಆಗ್ ಮಾಡ್ಕೊಂಡು ಅಂತ ಅಳ್ತಾರೆ. ಈಗ ಅಜ್ಜಿ ಅಮೆರಿಕಾಗ ಹೋಗಕ್ಕೆ ರೆಡಿ ಆಗ್ಬಿಟ್ರು. ಫ್ಲೈಟ್ ಅಲ್ಲೇ ಹೋಗ್ಬೇಕಾಗಿರೋದು, ಪಾಸ್ಪೋರ್ಟ್ ಎಲ್ಲ ಕೂಡ ರೆಡಿ ಮಾಡ್ಕೊಂಡ್ರು. ಅಲ್ಲಿ ಹೋಗಿ ಏನೆಲ್ಲ ಹೇಳ್ಬೇಕು ಅಂತ ತುಂಬಾ ಧೈರ್ಯವಾಗಿ ಪ್ರಿಪೇರ್ ಆಗಿರ್ತಾರೆ. ಅವತ್ತು ಅವ್ರ ಫ್ರೆಂಡ್ ಹಾಸ್ಪಿಟಲ್ ಒಂದ್ ಲೆಟರ್ ನ ಕೊಟ್ಟಿದ್ರಲ್ಲ, ಅದ್ರಲ್ಲಿ ಏನ್ ಬರ್ದಿದ್ರು ಅದನ್ನೇ ತಾನೇ ಈಗ ಅವ್ರು ಓದೋದು. ಅದನ್ನ ಚೆನ್ನಾಗಿ ಬಹೆಟ್ ಮಾಡಿರ್ತಾರೆ, ಅರ್ಥ ಮಾಡ್ಕೊಂಡು ಬಹೆಟ್ ಮಾಡಿದ್ದಾರೆ. ಅಲ್ಲೋಗಿ ಎಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ಬೇಕು ಅಂತ ಎಲ್ಲ ಧೈರ್ಯನ ತಂದ್ಕೊಂಡ್ರು. ಇವ್ರಿಗೆ ಧೈರ್ಯ ಕೊಟ್ಟಿರೋದು ಬೇರೆ ಯಾರು ಅಲ್ಲ, ಅದೇ ಡಿಸ್ಟ್ರಿಕ್ಟ್ ಆಫೀಸರ್. ಇವ್ರು ಹೋದಾಗ ಎಲ್ಲರೂ ಭಯ ಪಟ್ಕೊಂಡು ಅಯ್ಯೋ ಅಜ್ಜಿ ಬಂದ್ಲಾ ಅಂತ ಹೇಳಿ ಭಯ ಪಡೋರು. ಆದ್ರೆ ಇವಾಗ ಇವರೆಲ್ಲ ಬೆನ್ ಹಿಂದೆ ನಿಂತು, ಅಜ್ಜಿ ನೀವು ತುಂಬಾ ಸ್ಟ್ರಾಂಗ್ ಆಗಿರಿ, ನೀವು ಕಾನ್ಫಿಡೆಂಟ್ ಆಗಿ ಹೇಳ್ತೀರಾ ಅನ್ನೋ ನಂಬಿಕೆ ನಮ್ಗಿದೆ ಅಂತ ಹೇಳಿ ಅಜ್ಜಿಗೆ ಚೇರ್ ಅಪ್ ಎಲ್ಲ ಮಾಡ್ತಾರೆ. ಹಂಗೆ ಇವಾಗ ನೈಟ್ ಆಗಿರುತ್ತೆ. ಯಾರೋ ಬಾಗಲ್ನ ತಟ್ಬಿಟ್ಟು ಏನೋ ಲೆಟರ್ ಏನೋ ಇಟ್ಬಿಟ್ಟು ಹೊಟ್ಟೋಗಿರ್ತಾರೆ. ಇವ್ರು ಕೂಡ ಬಾಗಲ್ ತೆಗ್ಬಿಟ್ಟು ಏನಪ್ಪ ಯಾರು ಇಲ್ಲ ಅಂತ ತೆಗೆದ್ ನೋಡಿದ್ರೆ ಒಂದು ಲೆಟರ್ ಜೊತೆಗೆ ಸ್ವಲ್ಪ ಅಮೌಂಟ್ ಕೂಡ ಇರುತ್ತೆ. ಯಾರು ಇಟ್ಟಿರ್ಬೋದು ಅಂತ ಹೊರಗಡೆ ಬಂದ್ ನೋಡಿದ್ರೆ ಪಕ್ಕದಲ್ಲಿ ಯಾವಾಗ ಅಜ್ಜಿ ಜೊತೆ ಜಗಳ ಮಾಡ್ತಾರಲ್ಲ ಆ ಹುಡ್ಗಿನೇ ಈ ತರ ಇಟ್ಬಿಟ್ಟೋಗಿರೋದು. ಅವ್ರಿಗೂ ಅರ್ಥ ಆಯ್ತು. ಆ ಹುಡ್ಗಿ ಅಜ್ಜಿನ ನೋಡಿದ ತಕ್ಷಣ ಬಗ್ಗೆ ನಮಸ್ಕಾರ ಮಾಡ್ತಾಳೆ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಅಂತ ಕೇಳ್ತಾಳೆ, ನಿಮ್ಮನ್ನ ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ ಅಂತ. ಅಜ್ಜಿಗೂ ತುಂಬಾ ಸಂತೋಷ, ಎಲ್ಲರೂ ಸ್ವಲ್ಪ ನನ್ನ ಅರ್ಥ ಮಾಡ್ಕೊಂತಿದಾರಲ್ವಾ ಅಂತ. ಈಗ ಅಜ್ಜಿ ಅಮೆರಿಕಾಗ ಹೋಗಕ್ಕೆ ರೆಡಿ. ಪಾರ್ಕ್ ಜೊತೆಗೆ ಹೋಗ್ತಾ ಇಲ್ಲ, ಅವ್ನ್ ಇಲ್ಲೇ ಇದ್ದು ಎಲ್ಲ ನೋಡ್ಕೊಂತಾನೆ. ಆದ್ರೆ ಈಗ ಸದ್ಯಕ್ಕೆ ನ್ಯೂಸ್ ಅಲ್ಲಿ ಏನ್ ಹೇಳ್ತಿದಾರೆ ಅಂದ್ರೆ ಇವಾಗ ಮೀಟಿಂಗ್ ನಡೆಯಲ್ಲ, ಅಮೆರಿಕನಲ್ಲಿ ಮೀಟಿಂಗ್ ಕ್ಯಾನ್ಸಲ್ ಆಗಿದೆ ಅಂತ. ಯಾಕಂದ್ರೆ ಜಪಾನ್ ಅವ್ರು ಬಂದ್ಬಿಟ್ಟು ಆ ಅಜ್ಜಿ ಒಂದು ಕಂಫರ್ಟ್ ಗರ್ಲೇ ಅಲ್ಲ, ಅವರು ಸುಮ್ನೆ ಫೇಕ್ ಆಗಿ ರೆಡಿ ಮಾಡಿದ್ದಾರೆ, ಸುಮ್ನೆ ಜಪಾನ್ ಗವರ್ಮೆಂಟ್ ನ ಅವಮಾನ ಮಾಡೋದಕ್ಕೆ ಈ ತರ ಎಲ್ಲ ಮಾಡ್ತಿದ್ದಾರೆ ಅಂತ ಏನೋ ಸುಳ್ಳೆಲ್ಲ ಹೇಳ್ತಾ ಇದ್ದಾರೆ. ಇವಾಗ ಅವ್ರು ಕಂಫರ್ಟ್ ಗರ್ಲ್ ಅಂತ ಅವ್ರು ಬಂದು ಪ್ರೂಫ್ ಮಾಡಕ್ ಏನಾದ್ರು ಇದ್ರೇನೆ ಅಲ್ಲಿ ಕೂಡ ಇವ್ರು ಮಾತಾಡಕ್ ಆಗೋದು. ಆ ಎವಿಡೆನ್ಸ್ ಬೇಕಾಗುತ್ತಲ್ವಾ. ಇದನ್ನ ಅರ್ಥ ಮಾಡ್ಕೊಳ್ಳೋ ಪಾರ್ಕ್ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಅವ್ನ್ ಕಾಲ್ ಮಾಡ್ಬಿಟ್ಟು ಅಜ್ಜಿ ಹತ್ರ ಮಾತಾಡ್ತಾನೆ. ಅಜ್ಜಿ ಏನ್ ಅಜ್ಜಿ ಈ ತರ ಆಗೋಯ್ತು, ಸರಿ ನೀವೇನು ಚಿಂತೆ ಮಾಡ್ಬೇಡ್ರಿ, ನಿಮ್ ಫ್ರೆಂಡ್ ಇದ್ರಲ್ವಾ ಅವ್ರು ಕಂಫರ್ಟ್ ಗರ್ಲ್ ಅಂತ ಯಾವ ತರ ಪ್ರೂವ್ ಮಾಡಿದ್ರು, ಅವ್ರ ಹತ್ರ ಏನಿತ್ತು ಪ್ರೂಫ್ ಅಂತ ಕೇಳಿದಾಗ ಇವ್ರು ಹೇಳ್ತಾರೆ, ಆ ಟೈಮ್ ಅಲ್ಲಿ ಆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆದ್ಮೇಲೆ ಈ ಕಂಫರ್ಟ್ ಗರ್ಲ್ ಅಲ್ಲಿ ಯಾರ್ಯಾರು ಇದ್ರು ಅವ್ರಿಗೆಲ್ಲ ಎಷ್ಟು ಅಬ್ಯೂಸ್ ಆಗಿದೆ ಅಂತ ಹೇಳಿ ಒಂದು ವೆರಿಫಿಕೇಶನ್ ಅಲ್ಲಿ ಸೈನ್ ಮಾಡ್ಸಿದ್ರು. ಆದ್ರೆ ನನಗಾಗಿರೋ ಪ್ರಾಬ್ಲಮ್ ನಾನು ಯಾರಿಗೂ ಹೇಳ್ಬಾರ್ದು ಅಂತ ಹೇಳಿ ನಾನು ಅದ್ರಲ್ಲಿ ಸೈನ್ ಮಾಡ್ಲಿಲ್ಲ. ಅದಕ್ಕೆ ಕಣೋ ಇವಾಗ ಈ ತರ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ, ಈ ತರ ಆಗುತ್ತೆ ಅಂತ ನನ್ಗೂ ಗೊತ್ತಿಲ್ವೋ ಅಂದಾಗ ಪಾರ್ಕ್ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಸೊ ತಕ್ಷಣ ಪಾರ್ಕ್ ಪ್ಲಾನ್ ಮಾಡ್ಬಿಟ್ಟು ಇಲ್ಲಿ ಇರೋರೆಲ್ಲ ಸೈನ್ ಮಾಡಿದ್ರೆ ಹೌದು ಅಜ್ಜಿ ಕೂಡ ಒಂದು ಕಂಫರ್ಟ್ ಗರ್ಲ್ ಆಗಿ ಹಿಂಸೆ ಪಟ್ಟಿದ್ರು ಅಂತ ಹೇಳಿ ಸೈನ್ ಮಾಡಿದ್ರೆ ಒಂದು ಪೆಟಿಷನ್ ಹಾಕಿದ್ರೆ ಕಂಪಲ್ಸರಿ ಎಲ್ಲರೂ ಒಪ್ಕೊಳ್ಳೇಬೇಕು, ಮೀಟಿಂಗ್ ನ ಮಾಡ್ಲೇಬೇಕಲ್ವಾ. ಆದ್ರಿಂದ ಇವನು ಆಫೀಸ್ ಅಲ್ಲಿ ಇರೋರ್ಗೆಲ್ಲ ಹೇಳಿ ಅವ್ರ ಒಬ್ರಿಗೊಬ್ರಿಗ ಹೇಳ್ಕೊಂಡು ಪಬ್ಲಿಕ್ ಗೆಲ್ಲ ತಿಳಿಸಿ ಎಲ್ಲಾರ ಹತ್ರ ಸೈನ್ ಮಾಡಿಸಿ, ಮುಖ್ಯವಾಗಿ ಮಾರ್ಕೆಟ್ ಓನರೇ ಆಗಿರ್ಬೋದು, ಮೇಯರ್ ಆಗಿರ್ಬೋದು, ಎಲ್ಲಾರ ಹತ್ರನು ಸೈನ್ ಮಾಡಿಸ್ತಾರೆ. ಗೌರ್ಮೆಂಟ್ ಗೆ ಒಂದು ಪೆಟಿಷನ್ ನ ಹಾಕ್ತಾರೆ. ಅದರಿಂದ ಅಜ್ಜಿ ಕೂಡ ಒಂದು ಕಂಫರ್ಟ್ ಗರ್ಲ್, ಆ ಟೈಮ್ ಅಲ್ಲಿ ಅವ್ರು ಕೂಡ ಅಬ್ಯೂಸ್ ಮಾಡಿದ್ರು ಅಂತ ಹೇಳಿ ಈಗ ಮೀಟಿಂಗ್ ನ ಮತ್ತೆ ರೀಕಂಡಕ್ಟ್ ಮಾಡಕ್ಕೆ ಒಪ್ಪಿಗೆನ ಕೊಟ್ಟಿದ್ದಾಯ್ತು. ಇದಕ್ ಮೇಲೆ ಜಪಾನ್ ಅವ್ರು ಏನು ಮಾತಾಡೋಂಗಿಲ್ಲ, ಅವ್ರು ಕೂಡ ಮೀಟಿಂಗ್ ಬರ್ಲೇಬೇಕು. ಅಜ್ಜಿನು ತುಂಬಾ ಖುಷಿಯಾಗಿ ಹೋಗ್ತಾರೆ, ಕಾನ್ಫಿಡೆಂಟ್ ಆಗಿ ಎಲ್ಲ ಹೇಳ್ಬೇಕು ಅಂತ ಒಂದು ಹುಮ್ಮಸ್ಸಲ್ಲೇ ಹೋಗ್ತಾರೆ. ಅದೇ ಮೀಟಿಂಗ್ ಅಲ್ಲೇ ಅಜ್ಜಿ ಜೊತೆ ಈ ತರ ಕಂಫರ್ಟ್ ಗರ್ಲ್ ಆಗಿ ಹಿಂಸೆ ಪಟ್ಟಿರೋ, ಅಬ್ಯೂಸ್ ಗೆ ಒಳಗಾಗಿರೋ ಇನ್ನೊಂದು ಅಜ್ಜಿನೂ ಇರ್ತಾರೆ. ಅವ್ರ ಕಡೆ ಇರೋ ನ್ಯಾಯನ ಕೇಳ್ತಾರೆ. ಆದ್ರೆ ಅಲ್ಲಿರೋರೆಲ್ಲ ಇವ್ರನ್ನೇ ತಪ್ಪಾಗಿ ಮಾತಾಡ್ತಾರೆ. ನಿಮ್ಗೆ ದುಡ್ಡು ಬೇಕು ಅನ್ನೋದಕ್ಕೋಸ್ಕರ ನಿಮ್ ಕ್ಯಾರೆಕ್ಟರ್ ನ ನೀವೇ ತಪ್ಪಾಗಿ ತೋರಿಸ್ಕೊಳ್ತಾ ಇದೀರಾ. ನೀವು ಒಂದು ಕಂಫರ್ಟ್ ಗರ್ಲ್ ಆಗಿ ಕೆಲಸ ಮಾಡಿಲ್ಲ, ಅದು ನಮ್ಗೆ ಚೆನ್ನಾಗಿ ಗೊತ್ತು, ಯಾರು ಹೇಳಿ ನೀವ್ ಈ ತರ ಮಾಡ್ತಾ ಇದೀರಾ ಅಂತ ಅವ್ರಿಗೆ ಒಂದ್ ಸ್ವಲ್ಪ ಅವಮಾನ ಆಗೋ ತರ ಮಾತಾಡ್ತಾರೆ ಸಭೆನಲ್ಲಿ. ಮತ್ತೆ ಪ್ರೂಫ್ ಏನಾದ್ರು ಇದ್ರೆ ತೋರಿಸಿ, ನೀವೇ ಕಂಫರ್ಟ್ ಗರ್ಲ್ ಆಗಿದ್ರಿ ಅಂತ ಪ್ರೂಫ್ ತೋರಿಸಿ ಅಂತ ಹೇಳಿದ್ರೆ ಎಲ್ಲಿರತ್ತೆ ಪಾಪ ಅವ್ರ ಹತ್ರ ಪ್ರೂಫ್. ಇವ್ರ ಮನ್ಸಲ್ಲಿ ಆಗ್ತಿರೋ ನೋವ್ನ ಓಪನ್ ಆಗಿ ಹೇಳ್ಬೇಕು ಅಂತ ಎಷ್ಟೇ ವಯಸ್ಸಾಗಿದ್ರು ಧೈರ್ಯ ಮಾಡ್ಕೊಂಡು ಈ ತರ ಬಂದಿದ್ದಾರೆ. ಬಟ್ ಅದನ್ನ ಅರ್ಥ ಮಾಡ್ಕೊಳ್ದೆ ಇವರೆಲ್ಲ ಇವ್ರಿಗೆ ಅವಮಾನ ಆಗೋ ತರ ಮಾತಾಡಿದಾಗ ಪಾಪ ಅವ್ರು ಏನು ಮಾತಾಡಲ್ಲ, ಕುತ್ಕೊಂಡ್ಬಿಟ್ರು. ಈಗ ನೆಕ್ಸ್ಟ್ ಮಾತಾಡೋದು ಈ ಅಜ್ಜಿನೇ. ಅವರು ಎದ್ ನಿಂತ್ಕೊಳ್ತಾರೆ, ತುಂಬಾ ಕಾನ್ಫಿಡೆಂಟ್ ಆಗಿ ಎಲ್ಲದನ್ನು ಹೇಳ್ಬೇಕು ಅಂತ ಎದ್ ನಿಂತ್ಕೊಂಡ್ರು. ಬಟ್ ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ಅಲ್ವಾ, ಸ್ವಲ್ಪ ಭಯ ಆಗುತ್ತೆ, ಏನ್ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಅಲ್ಲಿರೋರು ಕೂಡ ನಿಮ್ಗೆ ಇಂಗ್ಲಿಷ್ ಬರುತ್ತಾ, ನೀವ್ ಇಂಗ್ಲಿಷ್ ಅಲ್ಲೇ ಮಾತಾಡ್ಬೋದು ಪರವಾಗಿಲ್ಲ ಅನ್ನೋ ತರ ಹೇಳಿದಾಗ ಅವ್ರು ಕೂಡ ಐ ಕ್ಯಾನ್ ಸ್ಪೀಕ್ ಅಂತ ಹೇಳಿ ಸ್ಟಾರ್ಟ್ ಮಾಡಕ್ಕೆ ಹೋಗ್ತಾರೆ. ಬಟ್ ಭಯ. ಅಷ್ಟ್ರಲ್ಲೇ ಆ ಜಾಗಕ್ಕೆ ಪಾರ್ಕ್ ಬಂದ್ಬಿಟ್ಟ. ಬಟ್ ಪಾರ್ಕ್ ನ ಒಳಗಡೆ ಬಿಡ್ತಾ ಇಲ್ಲ. ಅವ್ನ್ಗೆ ಚೆನ್ನಾಗ್ ಗೊತ್ತು ಅಜ್ಜಿ ತಿಕ್ಕಿ ತಿಕ್ಕಿ ಮಾತಾಡ್ತಾರೆ ಅಂತ. ಹಾಯ್ ಹೌ ಆರ್ ಯು ಅಂತ ಹೇಳಿ ಅವ್ನ್ ಜೋರಾಗಿ ಕೂಗ್ದಾಗ ಅಜ್ಜಿ ಕೂಡ ಎಲ್ಲಿಂದ
ಇಲ್ಲಿಂದ ಇವನ್ ತರ ಹೇಳ್ಕೊಟ್ಟಿದ್ದು ತಕ್ಕಂತ ಅವ್ರಿಗೆ ಐ ಆಮ್ ಫೈನ್ ಅಂತ ಹೇಳಿ ಜೋರಾಗಿ ಹೇಳ್ತಾರೆ. ಅದಾದ್ಮೇಲೆ ಇವರು ಮಾತಾಡಕ್ಕೆ ಶುರು ಮಾಡಿದ್ರು. ಇದ್ರು ಅಲ್ಲಿರೋರೆಲ್ಲ ಇದಕ್ಕೂ ಮುಂಚೆ ಮಾತಾಡಿದ ಅಜ್ಜಿಗೆ ಯಾವ ತರ ಅವಮಾನ ಮಾಡಿದ್ರು, ಈ ಅಜ್ಜಿ ಕೂಡ ಅದೇ ತರ ಅವಮಾನ ಮಾಡಿ ಮಾತಾಡ್ದಿರೋ ತರ ಮಾಡ್ತಾರೆ. ನೀವೆಲ್ಲ ಕಂಫರ್ಟ್ ಗರ್ಲ್ ಅಲ್ಲ ಅಂತ ನಂಗೆ ಚೆನ್ನಾಗೇ ಗೊತ್ತು, ಬೇಕಂತ ದುಡ್ಡುಗೋಸ್ಕರ ನೀವ್ ಇದ್ರೆಲ್ಲ ಮಾಡ್ತಾ ಇದೀರ ಅಂತ ತುಂಬಾನೇ ಅವಮಾನ ಮಾಡ್ತಾರೆ. ಏನಾದ್ರು ಪ್ರೂಫ್ ಇದ್ರೆ ತೋರಿಸಿ ಅಂತ ಅವ್ರ ಹತ್ರ ಕೇಳಿದ್ರು. ಇವ್ರ ಹತ್ರ ಏನಿದೆ ಪ್ರೂಫ್ ಈಗ ತೋರ್ಸೋದಕ್ಕೆ? ಅವನು ಎತ್ಕೊಂಡ್ಬಂದ್ರು ಫೋಟೋನ ತೋರಿಸ್ತಾನೆ. ಆ ಫೋಟೋನ ನೋಡ್ಬಿಟ್ಟು ಈ ತರ ಫೋಟೋ ಆ ಟೈಮಲ್ಲಿ ತುಂಬಾ ಜನ ಹಿಡಿದಿದ್ರು, ಅದ್ರ ಫೋಟೋ ಹಿಡಿದಿರೋರೆಲ್ಲ ಕಂಫರ್ಟ್ ಗರ್ಲ್ ಅಂತ ಹೇಳಿದ್ರೆ ಎಷ್ಟು ಜನಕ್ಕೆ ಅಂತ ನಾವು ಅಮೌಂಟ್ ನ ಕೊಡಕ್ಕಾಗತ್ತೆ? ಇವರೆಲ್ಲ ಕಂಫರ್ಟ್ ಗರ್ಲ್ ಎಲ್ಲ ಇವ್ರು ಸುಳ್ಳು ಹೇಳ್ತಾರೆ ಅಂತ. ಆದ್ರೆ ಅಜ್ಜಿಗೆ ಒಂದ್ ಸ್ಟೇಜ್ ಗೆ ಟೆನ್ಷನ್ ಆಗ್ಬಿಟ್ಟು, ಏನು ನಾನ್ ಸುಳ್ಳು ಹೇಳ್ತಾ ಇದೀನ, ನಿಮ್ಗೆ ಎವಿಡೆನ್ಸ್ ಬೇಕಾ ಅಂತ ಹೇಳಿ ಅವ್ರ ಬಟ್ಟೆನೆ ಎತ್ತಿ ತೋರಿಸ್ತಾರೆ. ನೋಡಿ, ಹೊಟ್ಟೆ ಮೇಲೆಲ್ಲ ಅಷ್ಟೊಂದು ಕತ್ತಿ ಮಾರ್ಕು, ಅದೆಲ್ಲ ಹಂಗೆ ದಪ್ಪ ದಪ್ಪ ಮಾರ್ಕ್ ಆಗ್ಬಿಟ್ಟಿರತ್ತೆ. ಜೊತೆಗೆ ಟ್ಯಾಟೂನೇ ಹಾಕಿರ್ತಾರೆ, ನೀನೊಂದು ಕಂಫರ್ಟ್ ಗರ್ಲ್ ಅಂತ. ಆ ಜಪಾನೀಸ್ ಅವರೇ ಹಾಕಿರೋದು. ಇದಕ್ಕಿಂತ ಒಂದು ದೊಡ್ಡ ಎವಿಡೆನ್ಸ್ ನಿಮ್ಗೆ ಬೇಕಾ? ನಾನೇ ಒಂದು ಎವಿಡೆನ್ಸ್ ಆಗಿ ಇಲ್ಲಿ ನಿಂತಿದ್ದೀನಿ. ಜಪಾನ್ ಅವರು ಅವ್ರ ಕೈಯಾರೆ ಬರ್ದಿರೋ ಟ್ಯಾಟೂನೇ ನನ್ ಮೈ ಮೇಲೆ ಇದೆ. ನಾನು ಅವಾಗ 13 ವರ್ಷ. ನನಗ್ ಮಾತ್ರ ಅಲ್ಲ, ನನ್ ವಯಸ್ಸಲ್ಲಿರೋ ಎಷ್ಟೋ ಹೆಣ್ಮಕ್ಳಿಗೆ ಅವ್ರ ಇತರ ಚಿತ್ರ ಹಿಂಸೆ ಕೊಟ್ಟಿದ್ದಾರೆ. ಎಷ್ಟೋ ಹೆಣ್ಮಕ್ಳು ಆ ಟೈಮಲ್ಲಿ ಸತ್ತು ಕೂಡ ಹೋಗಿದ್ದಾರೆ. ಆ ನೋವನ್ನ ತಾಳಕ್ಕಾಗದೆ ಸತ್ತೋಗಿದ್ದಾರೆ. ನಾನು ಒಂದ್ ಸ್ಟೇಜ್ಗೆ ಇದನ್ನೆಲ್ಲ ಹೇಳ್ಬಾರ್ದು ಅಂತಾನೆ ಅನ್ಕೊಂಡೆ. ಆದ್ರೆ ನನಗಾಗಿರೋ ಅವಮಾನ, ನನಗಾಗಿರೋ ನೋವು, ಎಷ್ಟೋ ಹೆಣ್ಮಕ್ಳ ಸಾವ್ಗೆ ನಾನು ಇವಾಗ ವಾಯ್ಸ್ ಆಗಿ ನಿಂತಿದ್ದೀನಿ. ನಾನ್ ಮಾತಾಡ್ಲೇಬೇಕು. 13 ವರ್ಷ ಚಿಕ್ಕ ಹುಡುಗಿ ಅಂತ ಕೂಡ ನೋಡ್ದೆ. ನಮ್ಗೆಲ್ಲ ಎಷ್ಟು ಹಿಂಸೆ ಕೊಟ್ಟಿರ್ತಾರೆ, ಕಿರ್ಚಾಡಿ ಚೀರಾಡಿ ನಮ್ಗೆ ನೋವಾಗ್ತಿದೆ ಬಿಟ್ಬಿಡಿ ಅಂತ ಹೇಳಿದ್ರೆ ಕೂಡ ಯಾರು ನಮ್ಮನ್ನ ಬಿಟ್ಟಿಲ್ಲ ಅಂತ. ಇವ್ರು ಒಂದೊಂದು ಹೇಳ್ತಾ ಇದ್ರೆ ಅಲ್ಲಿರೋರೆಲ್ಲ ಹಂಗೆ ಬಾಯಿ ಮೇಲೆ ಕೈ ಇಟ್ಕೊಂಡು ಒಂಥರ ಅವ್ರಿಗೆ ಗೂಸ್ ಬಂಪ್ಸ್ ಬಂದ್ಬಿಡ್ತು. ಆ ಅಜ್ಜಿ ಮಾತಾಡ್ತಾ ಇರೋದನ್ನ ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ಕೇಳ್ತಾ ಇರ್ತಾರೆ. ಅದಾದ್ಮೇಲೆ ಅವ್ರ ಕೈಲಿ ಆ ಲೆಟರ್ ನ ತಗೊಂಡು ಅದ್ರಲ್ಲಿ ಇಂಗ್ಲಿಷ್ ಅಲ್ಲಿ ಬರ್ದಿತ್ತಲ್ಲ ಅದನ್ನೆಲ್ಲ ಇಂಗ್ಲಿಷ್ ಅಲ್ಲೇ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪರವಾಗಿಲ್ವೇ ಅಜ್ಜಿ ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತಾರೆ ಅಂತ ಅವ್ರು ಅನ್ಕೊಂಡ್ರು. ಹಾಸ್ಪಿಟಲ್ ಅಲ್ಲಿ ಇರೋ ಆ ಫ್ರೆಂಡ್ ಅಜ್ಜಿ ಕೂಡ ಇದನ್ನ ನೋಡ್ತಾ ಇರ್ತಾರೆ. ನಾನ್ ಆ ಸ್ಥಾನದಲ್ಲಿ ನಿಂತು ಮಾತಾಡ್ಬೇಕು, ನಮಗಾಗಿರೋ ಅನ್ಯಾಯನ ಪ್ರಪಂಚಕ್ಕೆ ತಿಳಿಸ್ಬೇಕು ಅಂತ ಅನ್ಕೊಂಡೆ. ಆದ್ರೆ ನನ್ ಫ್ರೆಂಡ್ ಇದನ್ನ ಮಾಡ್ತಿದ್ದಾಳ ಅಂತ ಹೇಳಿ ತುಂಬಾ ಸಂತೋಷ ಪಡ್ತಾರೆ. ಆ ಮಾರ್ಕೆಟ್ ಅಲ್ಲಿರೋ ಫ್ರೆಂಡ್ ಗಂತೂ ಅಳುನೇ ಬಂದ್ಬಿಡತ್ತೆ. ಅಲ್ಲಿರೋರೆಲ್ಲಾನು ಅಷ್ಟೇ, ಅಜ್ಜಿ ಮಾತಾಡ್ತಾ ಇದ್ರೆ ಎಲ್ಲರಿಗೂ ಅಷ್ಟು ಅಳು ಬರ್ತಾ ಇರುತ್ತೆ. ಇಲ್ಲಿ ಅಜ್ಜಿ ಅವ್ರು ಹೇಳ್ಬೇಕಾಗಿರೋದನ್ನೆಲ್ಲ ಹೇಳಿ ಮುಗಿಸಿದ್ರು. ಆದ್ರೆ ಕೊನೆದಾಗಿ ನಾನೊಂದು ಹೇಳ್ಬೇಕು. ನೀವೆಲ್ಲ ಹೇಳ್ತಾ ಇದ್ರಿ ಹಣಕ್ಕೋಸ್ಕರನೇ ನಾವ್ ಈ ಕೆಲ್ಸನ ಮಾಡ್ತಾ ಇದ್ವಿ ಅಂತ. ಹಣಕ್ಕೋಸ್ಕರ ಮಾಡಿದಿದ್ರೆ ನಾವೇನಕ್ಕೆ ಈ ಸ್ಥಾನದಲ್ಲಿ ಬಂದು ನಿಲ್ತಾ ಇದ್ವಿ? ನಾವೆಲ್ಲ ಕೇಳೋದು ಒಂದೇ ಒಂದು ಮಾತ್ರನೇ, ಜಪಾನ್ ಗೌರ್ಮೆಂಟ್ ಇಂದ ನಮಗೊಂದು ಕ್ಷಮೆ, ಒಂದೇ ಒಂದ್ಸತಿ ಸಾರಿ ಹೇಳ್ಬಿಟ್ರೆ ಸಾಕು, ನಮ್ಗೆ ಇನ್ನೇನು ಬೇಡ ಅಂತ ಹೇಳಿ ಮಾತನ್ನ ಮುಗಿಸ್ತಾರೆ. ಇವ್ರ ಸ್ಪೀಚ್ ನ ಕೇಳ್ಬಿಟ್ಟು ಅಲ್ಲಿರೋರು ಎಲ್ಲರೂ ಅಷ್ಟೇ ಕ್ಲಾಪ್ ಮಾಡ್ತಾರೆ. ಪಾರ್ಕ್ ಅಷ್ಟು ಸಂತೋಷ, ಯಾಕಂದ್ರೆ ಇಷ್ಟೊತ್ತು ಅಜ್ಜಿ ಮಾತಾಡಿದ್ದಲ್ಲ ಇಂಗ್ಲಿಷ್ ಅಲ್ಲೇ. ಅಷ್ಟು ಖುಷಿಯಾಗಿ ಕ್ಲಾಪ್ ಮಾಡ್ತಾನೆ. ಈಗ ಈ ಮೀಟಿಂಗ್ ಕೂಡ ಮುಗೀತು. ಪಾರ್ಕ್ ಮತ್ತೆ ಅಜ್ಜಿ ನಡ್ಕೊಂಡ್ ಬರ್ತಾ ಇರ್ತಾರೆ. ಅಲ್ಲಿ ಬೇರೆ ಬೇರೆ ದೇಶದಿಂದ ಎಲ್ಲ ಬಂದಿರ್ತಾರಲ್ಲ ಅವ್ರೆಲ್ಲಾನು ಅಜ್ಜಿಗೆ ಕಂಗ್ರಾಚುಲೇಷನ್ಸ್ ಹೇಳ್ತಾರೆ. ತುಂಬಾ ಚೆನ್ನಾಗಿ ನೀವು ಮಾತಾಡಿದ್ರಿ ಅಂತ ಎಲ್ಲರೂ ಕಂಗ್ರಾಟ್ಸ್ ಮಾಡ್ತಾರೆ. ಆದ್ರೆ ಜಪಾನ್ ಅವ್ರು ಇದಾರಲ್ಲ, ಅವ್ರ ಕೊಬ್ಬನ ಮಾತ್ರ ಅವ್ರು ಬಿಟ್ಕೊಡಲ್ಲ ಅಂತ ಹೇಳ್ತಾರಲ್ವಾ. ಅವ್ರು ಬಂದ್ಬಿಟ್ಟು ಏ ಅಜ್ಜಿ ಏನೋ ಎಷ್ಟು ದುಡ್ಡು ಸಂಪಾದನೆ ಮಾಡ್ಬೇಕು ಅಂತ ನಾಟಕ ಮಾಡಕ್ ಬಂದಿದ್ಯಾ ಅನ್ನೋ ತರ ಮಾತಾಡ್ತಾರೆ. ಪಾಪ ಎಮ್ಮ ಅಷ್ಟು ಎವಿಡೆನ್ಸ್ ನ ಅವರೇ ಒಂದು ಎವಿಡೆನ್ಸ್ ಆಗಿ ಅವ್ರಿಗೆ ಆಗಿರೋ ಅಷ್ಟು ನೋವು ಅವ್ರು ಹೇಳ್ಕೊಂಡ್ರೆ ಕೂಡ ಈ ಜಪಾನ್ ಅವ್ರು ಅಯ್ಯೋ ಪಾಪ ಅಂತ ಅಂದಿಲ್ಲ ನೋಡಿ. ಅಜ್ಜಿನ ಇನ್ನಷ್ಟು ಅಬ್ಯೂಸ್ ಮಾಡೋ ತರ ಮಾತಾಡ್ತಾರೆ. ಇದನ್ನ ಕೇಳಿಸ್ಕೊಂಡ್ ಪಾರ್ಕ್ಗೆ ಕೋಪ ಬಂದ್ಬಿಡ್ತು, ಹೊಡಿಯೋ ತರ ಹೊರಟೋಗ್ತಾನೆ. ಆದ್ರೆ ಅಜ್ಜಿನೇ ತಡೆದ್ಬಿಟ್ಟು ಹೇಳೋದು, ಇವಾಗೂ ನಾನ್ ದುಡ್ಡಿಗೆ ಆಸೆ ಪಡ್ತಾ ಇಲ್ಲ, ನಿಮ್ಗೆ ಮತ್ತೆ ಮತ್ತೆ ಹೇಳ್ತಾ ಇದೀನಿ, ನಮ್ಗೊಂದೇ ಒಂದು ಸಾರಿ ಮಾತ್ರ ಕೇಳಿ, ನಮ್ಗೆ ಇನ್ನೇನು ಬೇಡ ಅಂತ ಹೇಳಿದ್ರೆ ಆ ಜಪಾನ್ ಇಂದ ಬಂದಿರೋ ಅಫಿಷಿಯಲ್ಸ್ ಅದನ್ನೆಲ್ಲ ಕೇರ್ ಕೂಡ ಮಾಡಿಲ್ಲ. ನಿಮ್ಗೆ ಯಾಕೆ ನಾವ್ ಸಾರಿ ಹೇಳ್ಬೇಕು, ಯಾವಾಗೋ ನಡೆದಿರೋದಕ್ಕೆ ನಾವ್ ಸಾರಿ ಕೇಳ್ಬೇಕು ಅನ್ನೋ ತರ ಹೇಳ್ಬಿಟ್ಟು ಸೈಲೆಂಟ್ ಆಗಿ ಅಲ್ಲಿಂದ ಹೊರಟೋಗ್ತಾರೆ. ಆಮೇಲೆ ಪಾರ್ಕ್ ಹೇಳ್ತಾನೆ, ಅವ್ರು ಹೋಗ್ತಾರೆ ಬಿಡಜಿ, ನಿನ್ ತರ ಯಾರು ಮಾತಾಡಿಲ್ಲ ಗೊತ್ತಾ, ನೀನ್ ಸೂಪರ್ ಆಗಿ ಮಾತಾಡಿದೆ, ನಿಮ್ಗೊಂದು ಸರ್ಪ್ರೈಸ್ ಇಟ್ಟಿದ್ದೀನಿ ಬನ್ನಿ ಅಂತ ಹೇಳಿ ಅಲ್ಲಿ ಸಪರೇಟ್ ಆಗಿ ಒಂದು ರೂಮ್ ಒಳಗಡೆ ಕರ್ಕೊಂಡೋಗಿ ತೋರಿಸ್ತಾರೆ. ಅಲ್ಲಿ ಒಬ್ಬರನ್ನ ನೋಡ್ಬಿಟ್ಟು ಅಜ್ಜಿ ತುಂಬಾ ಶಾಕ್ ಆದ್ರು. ಬೇರೆ ಯಾರು ಅಲ್ಲ, ಅಜ್ಜಿ ಅವ್ರ ತಮ್ಮನೆ. ಈ ಜನ್ಮದಲ್ಲಿ ಇವನ್ನ ನೋಡಲ್ಲ, ಇವನ ಹತ್ರ ಮಾತಾಡಲ್ಲ ಅಂತ ಅನ್ಕೊಂಡ್ರು. ಅದನ್ನ ಪಾರ್ಕ್ ನೆರವೇರಿಸ್ಬಿಟ್ಟ. ಓಡೋಗಿ ಹಗ್ ಮಾಡ್ಕೊಂಡು ಅಷ್ಟು ಖುಷಿನ ಅವ್ರ ಮನ್ಸಲ್ಲಿ ಇರೋದನ್ನೆಲ್ಲ ಹೇಳ್ಕೊಳ್ತಾರೆ. ಇವರು ಕೊರಿಯನ್ ಅಲ್ಲೇ ಮಾತಾಡ್ತಾ ಇರೋದು. ಕೊರಿಯನ್ ಅವ್ರ ತಮ್ಮನ್ಗೆ ಅರ್ಥ ಆಗಿಲ್ಲ ಅಂದ್ರೂ ಅವ್ರ ಅಕ್ಕ ಎಷ್ಟು ಫೀಲಿಂಗ್ ಇಂದ ಮಾತಾಡ್ತಾ ಇದಾರೆ ಅಂತ ಅವ್ನ್ಗೆ ಅರ್ಥ ಆಯ್ತು. ಐ ಮಿಸ್ ಯು ಅಂತ ಅವ್ನ್ ಹೇಳ್ತಾನೆ. ಐ ಮಿಸ್ ಯು ಟು ಅಂತ ಈ ಅಜ್ಜಿ ಕೂಡ ಹೇಳ್ತಾರೆ. ಆಗ ಈ ಅಜ್ಜಿ ಅವ್ರ ತಮ್ಮನೆ ಹೇಳ್ತಾನೆ, ಇದಕ್ಕೆಲ್ಲ ಕಾರಣ ಪಾರ್ಕೆ ಅಕ್ಕ, ನೀನ ನೋಡೋದಕ್ಕೆ ಒಂದು ಅವಕಾಶ ಮಾಡ್ಕೊಟ್ಟಿದ್ದೆ ಪಾರ್ಕ್ ಅಂತಾನೆ ಹೇಳ್ಬೋದು. ನಾನ್ ನೋಡಲ್ಲ ಆಗಲ್ಲ ಅಂತ ಹೇಳ್ದೆ, ಆದ್ರೆ ನನ್ಗೆ ಕಾಲ್ ಮಾಡಿ ನಿಮ್ ಬಗ್ಗೆ ಎಲ್ಲಾ ವಿಷಯನ ತಿಳಿಸ್ಕೊಟ್ಟ. ನಾನು ಎಷ್ಟು ದೊಡ್ಡ ತಪ್ಪು ಮಾಡಿದೆ ಅಂತ ನನ್ಗೆ ಅವಾಗ ಅರ್ಥ ಆಯ್ತು ಅಕ್ಕ, ಐ ಆಮ್ ರಿಯಲಿ ಸಾರಿ ಅಂತ ಅವ್ರ ಅಕ್ಕ ಹತ್ರ ಸಾರಿ ಕೇಳ್ತಾರೆ. ನನ್ಗೋಸ್ಕರ ಪಾರ್ಕ್ ಇಷ್ಟು ಮಾಡಿದಾನೆ ಅಂತ ಹೇಳಿ ಪಾರ್ಕ್ ನ ನೋಡಿ ಕೂಡ ಅವ್ರಿಗೆ ಸಂತೋಷ. ದೂರ ಆಗಿದ್ದಾನೆ ಅಂತ ಅನ್ಕೊಂಡಿರೋ ತಮ್ಮ ಕೂಡ ಈಗ ವಾಪಸ್ ಬಂದಿದ್ದಾನೆ ಅಂತ ಅವ್ನ ಹಗ್ ಮಾಡ್ಕೊಂಡು ಅಷ್ಟು ಸಂತೋಷವಾಗಿ ಫೀಲ್ ಆಗ್ತಾರೆ. ಮತ್ತೆ ರಿಟರ್ನ್ ಸೌತ್ ಕೊರಿಯಾಗೆ ಬಂದಿದ್ದಾಯ್ತು. ಈಗ ಅಜ್ಜಿ ಮಾರ್ಕೆಟ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಒಂದು ಕಂಪ್ಲೇಂಟ್ ಅವ್ರ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಅಜ್ಜಿ ಅಂತವ್ರು ಅಂತ ಎಲ್ಲರಿಗೂ ಗೊತ್ತಾಯ್ತಲ್ವಾ, ಅವ್ರ ಕಣ್ಮುಂದೆ ಯಾವ್ದೇ ತಪ್ಪು ನಡಿಬಾರ್ದು ಅಂತ ಜನ ಎಲ್ಲ ಚೇಂಜ್ ಹಾಕಿ ಶುರು ಆಗ್ಬಿಟ್ರು. ಅಲ್ಲಿ ಒಬ್ಬ ಸ್ಮೋಕ್ ಮಾಡ್ಬಿಟ್ಟು ಸಿಗರೆಟ್ ನ ಕೆಳಗಡೆ ಬಿಸಾಕ್ತಾನೆ. ಆದ್ರೆ ಅಜ್ಜಿ ನೋಡಿದ ತಕ್ಷಣ ಟಕ್ಕತ್ತ ಅದನ್ನ ಕಾಲಲ್ಲಿ ಹಿಡಿದ್ಬಿಟ್ಟು, ಅಜ್ಜಿ ನನ್ ಕೆಳಗಡೆ ಹಾಕಿಲ್ಲ ಅಜ್ಜಿ, ದಯವಿಟ್ಟು ನನ್ನ ಮೇಲೆ ಕಂಪ್ಲೇಂಟ್ ಮಾಡ್ಬೇಡ ಅಂತ ಹೇಳ್ತಾನೆ. ಎಲ್ಲರೂ ಅಜ್ಜಿಗೆ ಅಷ್ಟೊಂದು ರೆಸ್ಪೆಕ್ಟ್ ಕೊಡ್ತಾರೆ. ಅಷ್ಟೇ ಅಲ್ಲ, ಪಾರ್ಕ್ ನ ಮತ್ತೆ ಅವ್ರ ತಮ್ಮನ ಇವ್ರ ಸ್ವಂತ ಮೊಮ್ಮಕ್ಕಳಾಗೆ ನೋಡಕ್ಕೆ ಶುರು ಮಾಡಿದ್ರು. ಈಗೆಲ್ಲ ಒಂದೇ ಜೊತೆಲೇ ಇದಾರೆ ಅಂತ ಹೇಳ್ಬೇಕು. ಅಷ್ಟೇ ಅಲ್ಲ, ಅವ್ರ ಫ್ರೆಂಡ್ ಗೆ ಮಾತ್ ಕೊಟ್ಟಿರೋ ತರ ಅಜ್ಜಿ ಈಗ ಪ್ರಪಂಚನ ಸುತ್ತಕ್ಕೆ ಶುರು ಮಾಡ್ಬಿಟ್ರು. ಬೇರೆ ಬೇರೆ ದೇಶಕ್ಕೆಲ್ಲ ಹೋಗಕ್ಕೆ ಶುರು ಮಾಡಿದ್ರು. ಆತರ ಒಂದು ದೇಶಕ್ಕೆ ಹೋದಾಗ ಅಲ್ಲಿ ಪಾಸ್ಪೋರ್ಟ್ ವೆರಿಫೈ ಮಾಡೋರು ನೋಡ್ಬಿಟ್ಟು, ಪರವಾಗಿಲ್ಲ ಅಜ್ಜಿ, ಎಲ್ಲಾ ಊರು ಎಲ್ಲಾ ದೇಶನೂ ಸುತ್ಕೊಂಡ್ ಬರ್ತಾ ಇದ್ದೀರಾ, ನಿಮ್ಗೆ ಇಂಗ್ಲಿಷ್ ಮಾತಾಡಕ್ ಬರುತ್ತಾ ಅಂತ ಕೇಳಿದಾಗ ಐ ಕ್ಯಾನ್ ಸ್ಪೀಕ್ ಅಂತ ಅವ್ರು ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾರೆ. ಇಲ್ಲೇ ಈ ಮೂವಿ ಕೂಡ ಮುಗಿತಾ ಇದೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಎಲ್ಲ
ಮೇಲೆ ಯಪ್ಪ ಎಂತ ಮೂವಿ ದೇವ್ರೆ. ಇದೋ ಇಲ್ಲಿಗ ಫೋಟೋನಲ್ಲಿ ಬರ್ತಿದಾರಲ್ವಾ, ಇವರೇ ರಿಯಲ್ ಆದ ಅಜ್ಜಿ. ನಾನು ಹೇಳಿದ್ನಲ್ಲ ಇದೊಂದು ಬೇಸ್ಡ್ ಆನ್ ರಿಯಲ್ ಸ್ಟೋರಿ ಅಂತ. ಇವ್ರಿಗಾಗಿರೋ ಆ ಹಿಂಸೆನ ಆ ನೋವನೇ ಎಲ್ಲರ ಮುಂದೆ ಪಬ್ಲಿಕ್ ಆಗಿ ಅಷ್ಟು ಬೋಲ್ಡ್ ಆಗಿ ಅವರು ಒಂದು ಮೀಟಿಂಗ್ ಅಲ್ಲಿ ಹೇಳಿರ್ತಾರೆ. ಈಗ ಒಂದು ಸ್ಟೋರಿ ಒಂದು ಕಥೆನಲ್ಲಿ ಕೇಳಿನೇ ನಮ್ಗೊಂಥರ ಬೇಜಾರಾಗುತ್ತೆ ಅಜ್ಜಿ ಬಗ್ಗೆ. ಅವ್ರಲ್ಲಿ ಅಷ್ಟು ಜನದ ಮುಂದೆ ನಿಂತ್ಕೊಂಡು ಇದನ್ನೆಲ್ಲ ಅವ್ರಿಗಾಗಿರೋ ಹಿಂಸೆನ ನೋವನ್ನೆಲ್ಲ ಹೇಳಿ ಅವ್ರ ಮೈ ಮೇಲಾಗಿರೋ ಮಾರ್ಕ್ ಎಲ್ಲ ತೋರಿಸಿ ಎವಿಡೆನ್ಸ್ ಸಮೇತ ತೋರಿಸಿದ್ರೆ ಕೂಡ ಜಪಾನ್ ಅವರು ಸಾರಿ ಕೇಳಲಿಲ್ಲ. ಅವಾಗ ಮಾತ್ರ ಅಲ್ಲ, ಇದು ನಡೆದು ಸುಮಾರು ವರ್ಷ ಆಗಿದ್ರು ಇವಾಗಿನ ತನಕ ಈ ಡೇಟಿನ ತನಕನು ಜಪಾನ್ ಅವ್ರು ಮಾಡಿರೋ ತಪ್ಪನ ಒಪ್ಕೊಂಡಿಲ್ಲ, ಅದಕ್ಕೆ ಸಾರಿ ಕೂಡ ಕೇಳಲಿಲ್ಲ. ಒಂದು ಸಣ್ಣ ಸಾರಿ ಹೇಳ್ಬಿಟ್ರೆ ಈ ಜೀವಗಳಿಗೆ ಎಷ್ಟು ತೃಪ್ತಿ ಆಗುತ್ತಲ್ವಾ. ಅಟ್ಲೀಸ್ಟ್ ಸಾಯೋ ಟೈಮ್ ಅಲ್ಲಿ ಏನೋ ಒಂದು ಸಾಧನೆ ಮಾಡಿದ್ವಿ ಅಂತ ಒಂದು ತೃಪ್ತಿ ಇರುತ್ತೆ. ಅದನ್ನ ಕೂಡ ಈ ಜಪಾನ್ ಅವ್ರು ಕೊಟ್ಟಿಲ್ಲ, ಅದೊಂದೇ ಬೇಜಾರು. ಅದು ಬಿಟ್ರೆ ಜಪಾನ್ ಅವರು ಟೆಕ್ನಾಲಜಿಯಲ್ಲಿ ಮುಂದೆ ಇದ್ದಾರೆ, ಅವ್ರು ಅಷ್ಟೊಂದು ಅಡ್ವಾನ್ಸ್ಡ್ ಆಗಿದ್ದಾರೆ ಅಂತ ಹೇಳ್ತೀವಿ. ಬಟ್ ಈ ತರ ಒಂದು ಸಣ್ಣ ಸಣ್ಣ ವಿಷಯದಲ್ಲಿ ಅವ್ರು ಬಿಟ್ಬಿಡ್ತಾರೆ ನೋಡಿ, ಅದೇ ತುಂಬಾ ಬೇಜಾರಲ್ವಾ. ಈ ಮೂವಿ ನೋಡಿದ್ಮೇಲೆ ನಿಮ್ಗೆ ಏನ್ ಅನಿಸ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ನನಗಂತೂ ತುಂಬಾನೇ ಬೇಜಾರಾಯ್ತು. ಪ್ಲಸ್ ಆ ಅಜ್ಜಿಯ ಛಲ ನನಗೆ ತುಂಬಾನೇ ಇಷ್ಟ ಆಯ್ತು. ಕೊನೆವರೆಗೂ ನೋಡಿ ಬಿಟ್ಟಿಲ್ಲ, ಅವ್ರು ಇಂಗ್ಲಿಷ್ ಕಲೀಲೇಬೇಕು ಅಂತ ಹೇಳಿ ಇಂಗ್ಲಿಷ್ ನ ಕಲ್ತ್ರು. ಓಕೆ ದೆನ್ ಇದಕ್ ಮೇಲೆ ಬ್ಲೇಡ್ ಹಾಕೋದು ಬೇಡ. ಮೂವಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ಮತ್ತೆ ಇಂಟ್ರೆಸ್ಟಿಂಗ್ ಆಗಿರೋ ಇನ್ನೊಂದು ಮೂವಿಯಲ್ಲಿ ಮೀಟ್ ಆಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು.